ದೇವರು ಹೇಳಿದ ಮಾತೇನಂತಂದರೆ, ಕಡೆಯ ಕಾಲದಲ್ಲಿ ಎಲ್ಲ ಮನುಷ್ಯರ ಮೇಲೆಯೂ ನನ್ನ ಆತ್ಮವನ್ನು ಸುರಿಸುವೆನೆಂಬುದಾಗಿ ಅವರು ವಾಗ್ದಾನ ಮಾಡಿದ್ದಾರೆ. ಯೇಸು ಕ್ರಿಸ್ತನು ಸಹ, ನಾನು ಹೊರಟು ಹೋಗಿ ನಾನು ನಿಮಗೆ ಪವಿತ್ರ ಆತ್ಮನನ್ನು ಕಳುಹಿಸಿ ಕೊಡ್ತೀನಿ ಅಂತ ಅವರು ಹೇಳುವಂಥದ್ದನ್ನು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಆಗ ದೇವರು ತನ್ನ ಆತ್ಮರನ್ನು ನಮಗೆ ಅನುಗ್ರಹಿಸ್ತಾರೆ. ಪರಿಶುದ್ಧ ಆತ್ಮರು ನಮ್ಮಲ್ಲಿ ಬಂದು ವಾಸ ಮಾಡ್ತಾರೆ. ಆದರೆ ದೇವರ ಆತ್ಮರು ನಮ್ಮಲ್ಲಿ ಬಂದು ವಾಸ ಮಾಡುವಂಥದ್ದು ನಮಗೆ ಹೆಂಗೆ ಗೊತ್ತಾಗುತ್ತೆ? ನಮಗೆ ಯಾವ ಥರ ಗೊತ್ತಾಗುತ್ತೆ ಅಂದರೆ, ಒಂದು, ದೇವರ ಆತ್ಮರು ನಮ್ಮಲ್ಲಿ ವಾಸ ಮಾಡುವುದಕ್ಕೆ ಬರುವಾಗ ನಮಗೆ ವಿಶೇಷವಾದ ಆತ್ಮೀಯವಾದ ಅನುಭವಗಳನ್ನು ಅವರು ಕೊಡಬಹುದು. ಅಂಥ ಅನುಭವಗಳು ಉಂಟಾಗುವುದರ ಮುಖಾಂತರವಾಗಿ ಅವರು ನಮ್ಮಲ್ಲಿ ಬಂದು ವಾಸ ಮಾಡೋದಕ್ಕೆ ಪ್ರಾರಂಭ ಮಾಡಬಹುದು. ಅದರಿಂದ ನಮಗೆ ಅಂಥ ಅನುಭವಗಳಾಗುವಾಗ ದೇವರ ಆತ್ಮನು ನಮ್ಮಲ್ಲಿ ಬಂದು ವಾಸ ಮಾಡೋದಕ್ಕೆ ಅವರು ಬಂದಿದ್ದಾರೆ ಅನ್ನುವಂಥದ್ದು ನಮಗೆ ಅರ್ಥ ಆಗುತ್ತೆ. ನಾವು ದೇವರ ವಾಕ್ಯವನ್ನು ನೋಡುವಾಗ ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ ವಾಕ್ಯಗಳು 1ರಿಂದ ನಾವು ಓದಿ ನೋಡಿದರೆ ಈ ವಾಕ್ಯಗಳಲ್ಲಿ ಈ ರೀತಿಯಾಗಿದೆ. ಪಂಚಾಶತ್ತಮ ದಿನದ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದ್ದರು. ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಮನೆಯನ್ನೆಲ್ಲ ತುಂಬಿಕೊಂಡಿತ್ತು. ಇದಲ್ಲದೆ ಉರಿಯಂತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು. ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತಾಡುವುದಕ್ಕೆ ಪ್ರಾರಂಭಿಸಿದರು. ಇಲ್ಲಿ ಮೊಟ್ಟ ಮೊದಲು ದೇವರ ಆತ್ಮರನ್ನ ಹೊಂದಿಕೊಳ್ಳುವಂಥ ಹೊಸ ಒಡಂಬಡಿಕೆಯಲ್ಲಿ ಅನುಭವ ಬರೆಯಲ್ಪಟ್ಟಿರುವಂಥದ್ದನ್ನು ನಾವು ಕಾಣ್ತೇವೆ. ಶಿಷ್ಯರೆಲ್ಲರೂ ಮೇಲ್ಮನೆಯಲ್ಲಿ ಒಟ್ಟಾಗಿದ್ದು ಪ್ರಾರ್ಥನೆ ಮಾಡುತ್ತಾ ದೇವರು ತಮಗೆ ಹೇಳಿದ ಹಾಗೆ ಅವರು ಆ ಸ್ಥಳದಲ್ಲಿ ಕಾದಿದ್ರು. ಆ ರೀತಿ ಅವರು ಕಾದಿದ್ದು ಪ್ರಾರ್ಥನೆ ಮಾಡುವಂಥ ಒಂದು ಸಮಯದಲ್ಲಿ ಒಂದು ವಿಧವಾದ ಅನುಭವ ಆಗುತ್ತೆ. ಏನಾಗುತ್ತೆ ಅನುಭವ ಅಂತಂತಂದರೆ, ಬಿರುಗಾಳಿ ಬೀಸುತ್ತದೋ ಎಂಬಂತೆ ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗುತ್ತೆ. ಅಂದರೆ ಅವರೆಲ್ಲರೂ ಕೂಡಿ ಪ್ರಾರ್ಥನೆ ಮಾಡಿ ಅವರ ಆ ಸ್ಥಳದಲ್ಲಿ ಇದ್ದಾರೆ. ಆಕಾಶದಲ್ಲಿ ದೊಡ್ಡ ಬಿರುಗಾಳಿ ಬೀಸ್ತಾ ಇದೆಯೋ ಏನೋ ಅನ್ನುವಂಥ ಒಂದು ಶಬ್ದ ಅವರಿಗೆ ಕೇಳಿಸುತ್ತೆ. ಮತ್ತು ಅದು ಮಾತ್ರ ಅಲ್ದಿರ, ಇದಲ್ಲದೆ ಉರಿಯಂತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು. ಮತ್ತೆ ಎರಡನೇದಾಗಿ ಅವ್ರಿಗೇನಾಗುತ್ತೆ, ಬೆಂಕಿಯ ನಾಲಿಗೆಗಳು ಅದು ವಿಂಗಡವಾಗಿ ಅಲ್ಲಿ ಎಷ್ಟು ಜನ ಇದ್ದಾರೋ ಅಷ್ಟು ಜನಗಳ ಮೇಲೆ ಒಬ್ಬೊಬ್ಬರಿಗೆ ಒಂದೊಂದು ಹೋಗಿ ಆ ಬೆಂಕಿ ಕೂತ್ಕೊಳ್ಳುವಂಥದ್ದನ್ನ ಅವರು ಕಣ್ಣಿಂದ ಕಾಣ್ತಾರೆ. ಅದು ಮಾತ್ರ ಅದರ ಮುಂದೆ ಇನ್ನೂ ಏನಾಗುತ್ತೆ ಅಂದರೆ, ಅವರೆಲ್ಲರೂ ಪವಿತ್ರ ಆತ್ಮ ಭರಿತರಾಗಿ ಆ ಆತ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತಾಡುವುದಕ್ಕೆ ಪ್ರಾರಂಭಿಸಿದರು. ಆ ರೀತಿಯಾದ ಒಂದು ಬೆಂಕಿಯ ಅನುಭವ ಅವರಿಗೆ ಆದ ನಂತರ ಅವರೆಲ್ಲರೂ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ದೇವರ ಆತ್ಮರು ತನಗೆ ಕೊಡುವಂಥ ಶಕ್ತಿಯ ಪ್ರಕಾರ ಹೊಸ ಭಾಷೆಗಳಲ್ಲಿ ಅವ್ರು ಮಾತನಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಆಗ ಅವ್ರು ಮಾತನಾಡಿದಂಥ ಹೊಸ ಭಾಷೆ ಏನಿತ್ತು ಅಂತ ನಾವು ಮುಂದಿನ ವಾಕ್ಯಗಳಲ್ಲಿ ಓದಿ ನೋಡುವಾಗ ಅಲ್ಲಿದ್ದಂಥ ಜನಗಳ ಅದನ್ನೆಲ್ಲ ಬಂದು ಕೇಳುವಾಗ ಅವರು ದೇವರನ್ನ ಸ್ತುತಿಸುವುದನ್ನು, ಮಹಿಮೆ ಪಡಿಸುವುದನ್ನು, ದೇವರ ರಹಸ್ಯಗಳನ್ನ ಹೊಸ ಹೊಸ ಭಾಷೆಗಳಲ್ಲಿ ಅವ್ರು ಮಾತನಾಡುವಂಥದ್ದನ್ನು ಕಂಡು ಅವರು ಆಶ್ಚರ್ಯ ಪಡ್ತಾರೆ. ಅಲ್ಲಿ 3 ವಿಧವಾದ ಅನುಭವ ಅವ್ರಿಗೆ ಆಗುತ್ತೆ. ಪರಿಶುದ್ಧಾತ್ಮರು ಅವ್ರ ಮೇಲೆ ಇಳಿದು ಬರುವಾಗ 3 ವಿಧವಾದ ಅನುಭವ ಆ ಅಪೊಸ್ತಲರಿಗೆ ಆಗುತ್ತೆ. ಮೊದಲನೇ ಅನುಭವ, ಅವರು ಕೇಳ್ತಾರೆ, ಅವರ ಆತ್ಮೀಯ ಕಿವಿಗಳು ತೆರೆಯಲ್ಪಡುತ್ತೆ. ಆಕಾಶದಲ್ಲಿ ಏನೋ ಒಂದು ದೊಡ್ಡ ಬಿರುಗಾಳಿ ರೀತಿಯಲ್ಲಿ ಶಬ್ದ ಉಂಟಾಗುವಂಥದ್ದನ್ನ ಅವ್ರು ಕಾಣ್ತಾರೆ. ಅಂದರೆ ಅಲ್ಲಿ ವಾಸ್ತವವಾಗಿ ಯಾವುದು ಬಿರುಗಾಳಿ ಬಂದಿಲ್ಲ, ಆದರೆ ಅದು ಆತ್ಮಿಕವಾದ ಶಬ್ದ. ಅವರ ಆತ್ಮೀಯ ಕಿವಿಗಳನ್ನ ದೇವರು ಅಲ್ಲಿ ತೆರೀತಾರೆ. ಮತ್ತೆ ಬೆಂಕಿಯ ನಾಲಿಗೆಗಳು ಇಳಿದು ಬರುವಂಥದ್ದನ್ನ ಅವ್ರು ಕಾಣ್ತಾರೆ. ಅಲ್ಲಿ ವಾಸ್ತವವಾಗಿ ಯಾವುದೋ ಬೆಂಕಿ ಅಂಟ್ಕೊಂಡಿಲ್ಲ, ಆದರೆ ದೇವರ ಆತ್ಮರು ಅವ್ರ ಮೇಲೆ ಬರುವಾಗ ಬೆಂಕಿಯ ನಾಲಿಗೆ ಲೋಪಾದಿಯಲ್ಲಿ ಸೂಚನೆಯಾಗಿ ಅದನ್ನು ತೋರಿಸುವುದನ್ನು ದೇವರ ವಾಕ್ಯದಲ್ಲಿ ನಾವು ಕಾಣ್ತೇವೆ. ಆಗ ಅವರ ಆತ್ಮೀಯ ಕಣ್ಣುಗಳು ತೆರೆಯಲ್ಪಡುತ್ತೆ. ಆತ್ಮೀಯ ಕಣ್ಣುಗಳು ತೆರೆಯಲ್ಪಟ್ಟು ಅವರು ಕಾರ್ಯಗಳನ್ನು ಕಾಣ್ತಾರೆ. ದೇವರ ಆತ್ಮ ಭರಿತರಾದ ನಂತರ ಅವರು ಅನ್ಯ ಭಾಷೆಗಳನ್ನು ಮಾತನಾಡ್ತಾರೆ, ನಾನಾ ಭಾಷೆಗಳನ್ನು ಮಾತನಾಡ್ತಾರೆ. ಅಂದರೆ ಅವ್ರು ಮಾತನಾಡಿದ್ದು ಅವರಿಗೆ ತಿಳಿದಿರುವಂಥ ಭಾಷೆ ಅಲ್ಲ. ಅವರಿಗೆ ಹೀಬ್ರು ಗೊತ್ತಿತ್ತು, ಅರಾಮ್ಯ ಭಾಷೆ ಗೊತ್ತಿತ್ತು. ಅಲ್ಲಿ ಮಾತನಾಡುವಂಥ ಯಾವುದೋ ಒಂದು ಭಾಷೆ ನನಗೆ, ನಿಮಗೆ ಕನ್ನಡ, ತೆಲುಗು, ತಮಿಳು ಗೊತ್ತಿರೋ ಥರ ಅವ್ರಿಗೂ ಗೊತ್ತಿತ್ತು. ಆದರೆ ಅವರು ಪವಿತ್ರಾತ್ಮನ ಹೊಂದಿಕೊಂಡ ನಂತರ ಹೊಸ ಭಾಷೆಯನ್ನು ಮಾತಾಡ್ತಾರೆ. ಅಂದರೆ ಅವ್ರಿಗೆ ಗೊತ್ತಿಲ್ಲದಿರುವಂಥ ಭಾಷೆಯನ್ನು ಅವ್ರು ಮಾತಾಡ್ತಾರೆ. ಆದರೆ ಅವ್ರು ಮಾತನಾಡ್ತಾರಂಥ ಭಾಷೆ ಅದನ್ನು ಕೇಳ್ತಾರೆ ಅಂತ ಬೇರೆಯವ್ರಿಗೆ ಗೊತ್ತಿರುತ್ತೆ. ಅವರು ಬೇರೆ ಯಾವುದೋ ದೇಶದಿಂದ ಬಂದು ಅಲ್ಲಿ ವಾಸ ಮಾಡ್ತಾ ಇರ್ತಾರೆ. ಇದಕ್ಕೆ ಮುಂಚೆ ಎಲ್ಲ ಸೆರೆಗೆ ಹೋಗಿರ್ತಾರೆ. ಸೆರೆಗೆ ಹೋಗಿರುವಾಗ ಬೇರೆ ಬೇರೆ ದೇಶದ ಭಾಷೆಗಳನ್ನ ಅವ್ರು ಕಲ್ತ್ಕೊಂಡಿರ್ತಾರೆ. ಅಲ್ಲಿಂದ ಸೆರೆಯಿಂದ ಹಿಂತಿರುಗಿ ಒಂದು ಯೆರೂಸಲೇಮಿನಲ್ಲಿ ವಾಸ ಮಾಡ್ತಾ ಇರುವಾಗ ಇವರಿಗೆ ಅಲ್ಲಿನ ಭಾಷೆನೂ ಗೊತ್ತಿರುತ್ತೆ. ದೂರದ ಯಾವುದೋ ದೇಶದಲ್ಲಿ ಸರಿಯಾಗಿದ್ರಲ್ಲ ಅಲ್ಲಿನ ಭಾಷೆನೂ ಗೊತ್ತಿರುತ್ತೆ. ಆದರೆ ಇಲ್ಲಿ ಮಾತ್ರ ವಾಸ ಮಾಡ್ತಾ ಇದ್ದಂಥವ್ರಿಗೆ ಆ ಭಾಷೆ ಗೊತ್ತಿರಲ್ಲ. ಆದರೆ ಇವರು ಸರಿಯಾಗಿ ಹೋಗಿದ್ದಂಥ ಯಾವುದೋ ದೇಶದ ಭಾಷೆಗಳು ಮಾತಾಡ್ತಾ ಇದ್ದಾರೆ. ಅದನ್ನ ಮಾತಾಡುವಾಗ ಇವ್ರಿಗೆ ಆಶ್ಚರ್ಯ ಆಗುತ್ತೆ. ಇವರೆಲ್ಲ ಗಲಿಲಾಯದವರಲ್ವಾ? ಗಲಿಲಾಯದವರಾಗಿರುವಂಥ ಇವರು ನಾವು ಸರಿಯಾಗಿ ಹೋಗಿದಂಥ ದೇಶದಲ್ಲಿ ಇದ್ದಂಥ ಭಾಷೆಗಳನ್ನ ಮಾತಾಡೋದನ್ನ ನಾವು ಕೇಳಿ ನಮ್ಗೆ ಆಶ್ಚರ್ಯ ಆಗ್ತಾ ಇದೆ. ಇವ್ರು ಹೆಂಗ್ ಮಾತಾಡ್ತಾ ಇದ್ದಾರೆ?
ಇವ್ರಿಗೇನು ಬರುತ್ತೆ ಈ ಭಾಷೆ ಅಂತ ಅವ್ರು ಆಶ್ಚರ್ಯ ಪಡ್ತಾರೆ. ಅದು ಮಾತ್ರ ಅಲ್ದಿರ ಅವ್ರು ಮಾತಾಡ್ತಾ ದೇವರ ರಹಸ್ಯಗಳನ್ನ ಅವ್ರು ಹೇಳ್ತಾ ದೇವರನ್ನ ಮಹಿಮೆ ಪಡಿಸ್ತಾ ಇರೋದಂಥದ್ದನ್ನ ದೇವರ ವಾಕ್ಯದಲ್ಲಿ ನಾವು ಕಾಣ್ತೀವಿ. ಆಗ ಪವಿತ್ರಾತ್ಮನ ಅವ್ರ ಮೇಲೆ ಬರುವಾಗ ಅವರ ಆತ್ಮೀಯ ಕಣ್ಣುಗಳು ತೆರೆಯಲ್ಪಟ್ಟು ಅವರು ದರ್ಶನಗಳನ್ನು ಕಂಡರು. ಅವರ ಆತ್ಮೀಯ ಕಿವಿಗಳು ತೆರೆಯಲ್ಪಟ್ಟು ಅವರ ಆತ್ಮೀಯ ಶಬ್ದಗಳನ್ನ ಕೇಳಿದ್ರು. ಅವರ ಆತ್ಮೀಯ ಬಾಯಿ ತೆರೆಯಲ್ಪಟ್ಟು ಅವರು ಹೊಸ ಹೊಸ ಭಾಷೆಗಳನ್ನ, ಅವರ ಶರೀರಕ್ಕೆ ಸಾಧ್ಯ ಇಲ್ಲದಿರುವಂಥ ಭಾಷೆಗಳನ್ನ ಅವರು ಆಡುವಂಥದ್ದನ್ನ ನಾವು ದೇವರ ವಾಕ್ಯದಲ್ಲಿ ನಾವು ಕಾಣ್ತೀವಿ. ಈ ರೀತಿಯಾದ ಒಂದು ಅನುಭವ ಪರಿಶುದ್ಧಾತ್ಮರು ಅಪೊಸ್ತಲರ ಮೇಲೆ ಇಳಿದು ಬರುವಂಥ ಮೊದಲನೇ ಸಂದರ್ಭದಲ್ಲಿ ಅದು ಆಗುತ್ತೆ. ಇದು ಮಾತ್ರ ಅಲ್ದಿರ ನಾವು ಮುಂದುವರಿಸಿ ದೇವರ ವಾಕ್ಯ ನೋಡುವಾಗ ಅಪೊಸ್ತಲರ ಕೃತ್ಯಗಳು 10ನೇ ಅಧ್ಯಾಯ ವಾಕ್ಯಗಳು 44ರಿಂದ 46ರವರೆಗೆ ನಾವು ಓದಿ ನೋಡಿದರೆ ಈ ವಾಕ್ಯಗಳಲ್ಲಿ ಈ ರೀತಿಯಾಗಿದೆ. ಪೇತ್ರನು ಈ ಮಾತುಗಳನ್ನು ಇನ್ನೂ ಹೇಳುತ್ತಿರುವಾಗ ಅವನ ವಾಕ್ಯವನ್ನು ಕೇಳಿದವರೆಲ್ಲರ ಮೇಲೆ ಪವಿತ್ರಾತ್ಮ ವರವು ಇಳಿಯಿತು. ಅವರು ನಾನಾ ಭಾಷೆಗಳನ್ನಾಡುತ್ತಾ ದೇವರನ್ನ ಕೊಂಡಾಡುತ್ತಾ ಇರುವುದನ್ನು ಪೇತ್ರನ ಸಂಗಡ ಬಂದಿದ್ದ ಯಹೂದ್ಯರಾದ ವಿಶ್ವಾಸಿಗಳು ಕೇಳಿದಾಗ ಅನ್ಯ ಜನಗಳಿಗೂ ಪವಿತ್ರಾತ್ಮ ದಾನ ಮಾಡಲ್ಪಟ್ಟಿದೆಯಲ್ಲ ಎಂದು ಅತ್ಯಾಶ್ಚರ್ಯಪಟ್ಟರು. ಇಲ್ಲಿಯೂ ಸಹ ಪೇತ್ರನು ತಾನು ಹೊರಟು ಬಂದು ಕೊರ್ನೆಲಿಯನ ಮನೆಯಲ್ಲಿ ದೇವರ ವಾಕ್ಯವನ್ನು ಮಾತಾಡ್ತಾ ಇರ್ತಾನೆ. ದೇವರ ವಾಕ್ಯವನ್ನು ಮಾತನಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಇನ್ನೂ ತಾನು ವಾಕ್ಯವನ್ನು ಪೂರ್ಣಗೊಳಿಸುವುದಕ್ಕಿಂತ ಮುಂಚೆ ದೇವರು ತನ್ನ ಆತ್ಮನನ್ನು ಆ ಜನಗಳ ಮೇಲೆ ಸುರಿಸುವಂಥದ್ದನ್ನು ನಾವು ಕಾಣ್ತೇವೆ. ದೇವರ ಆತ್ಮನ ಆ ಜನಗಳ ಮೇಲೆ ಇಳಿದು ಬರುವಂತಹ ಸಮಯದಲ್ಲಿ ಅವರು ಸಹ ಅನ್ಯ ಭಾಷೆಗಳನ್ನ ಮಾತನಾಡುತ್ತಾ ದೇವರನ್ನ ಮಹಿಮೆ ಪಡಿಸುವಂಥದ್ದನ್ನ ನಾವು ನೋಡ್ತೇವೆ. ಇದನ್ನ ಕಂಡು ಯಹೂದ್ಯರಾಗಿದ್ದಂಥ ಇವರಿಗೆ ಆಶ್ಚರ್ಯ ಆಗುತ್ತೆ. ಅನ್ಯ ಜನಗಳಿಗೂ ಸಹ ದೇವರು ನಮ್ಮಂತೆ ಆತ್ಮದಲ್ಲಿ ಪಾಲು ಕೊಟ್ಟಿದ್ದಾರಲ್ವಾ ಅಂತ ಅವರು ಆಶ್ಚರ್ಯ ಪಡುವಂಥದ್ದನ್ನ ನಾವು ಕಾಣ್ತೇವೆ. ಇದು ಮಾತ್ರ ಅಲ್ದಿರ ಅಪೊಸ್ತಲರ ಕೃತ್ಯಗಳು 19ನೇ ಅಧ್ಯಾಯ ವಾಕ್ಯಗಳು 6 ಮತ್ತು 7 ನಾವು ಓದಿ ನೋಡಿದರೆ ಈ ವಾಕ್ಯಗಳಲ್ಲಿ ಈ ರೀತಿಯಾಗಿದೆ. ಪೌಲನು ಅವರ ಮೇಲೆ ಕೈಗಳನ್ನಿಡಲು ಪವಿತ್ರಾತ್ಮ ವರವು ಅವರ ಮೇಲೆ ಬಂತು. ಅವರು ನಾನಾ ಭಾಷೆಗಳನ್ನಾಡಿದರು, ಪ್ರವಾದಿಸಿದರು. ಅವರು ಸುಮಾರು 12 ಮಂದಿ ಗಂಡಸರು. ಎಫೆಸ ಸ್ಥಳದಲ್ಲಿ ಪೌಲನು ಹೋಗಿರುವಾಗ ಅಲ್ಲಿ ಕೆಲವರು ವಿಶ್ವಾಸಿಗಳು ಇರ್ತಾರೆ. ಪೌಲನು ಅವರ ಮೇಲೆ ಕೈಗಳನ್ನಿಡಲು ಅವರು ದೇವರ ಆತ್ಮ ಭರಿತರಾಗಿ ಅವರು ಅನ್ಯ ಭಾಷೆಗಳನ್ನ ಆಡ್ತಾರೆ. ಅದು ಮಾತ್ರ ಅಲ್ದಿರ ಅವರು ಪ್ರವಾದಿಸುವಂಥದ್ದನ್ನ ದೇವರ ವಾಕ್ಯದಲ್ಲಿ ನಾವು ನೋಡುವುದಕ್ಕೆ ಸಾಧ್ಯ. ಆಗ ಪವಿತ್ರಾತ್ಮರನ್ನ ನಾವು ಹೊಂದಿಕೊಳ್ಳುವಂಥದ್ದು ನಮಗೆ ಯಾವ ರೀತಿ ಗೊತ್ತಾಗುತ್ತೆ ಅಂತಂತಂದ್ರೆ, ದೇವರ ಆತ್ಮರನ್ನ ನಾವು ಹೊಂದಿಕೊಳ್ಳುವಂಥ ಸಮಯದಲ್ಲಿ ಪರಿಶುದ್ಧಾತ್ಮರು ನಮ್ಮಲ್ಲಿ ವಾಸ ಮಾಡೋದಕ್ಕೆ ಅಂತ ಬರುವಂಥ ಸಮಯದಲ್ಲಿ ನಮಗೆ ಈ ರೀತಿಯಾದ ನಾನಾ ವಿಧವಾದ ಆತ್ಮೀಯವಾದ ಅನುಭವಗಳನ್ನ ಅವರು ಉಂಟು ಮಾಡಬಹುದು. ಒಂದು, ನಮ್ಮ ಕಣ್ಣುಗಳನ್ನು ತೆರೆದು ದರ್ಶನಗಳನ್ನ ಕಾಣುವ ಹಾಗೆ ಅವರು ಕ್ರಿಯೆ ಮಾಡಬಹುದು. ಕಿವಿಗಳನ್ನ ತೆರೆದು ನಾವು ಆತ್ಮೀಯವಾದ ಶಬ್ದಗಳನ್ನ ಕೇಳೋ ಹಾಗೆ ಮಾಡಬಹುದು. ಇಲ್ಲಾಂದ್ರೆ ನಮ್ಮ ಬಾಯನ್ನು ತೆರೆದು ನಾವು ನಾನಾ ಭಾಷೆಗಳನ್ನು ಆಡುವಂತಾಗಲಿ ಅಥವಾ ಬೇರೆ ಯಾವುದೇ ರೀತಿಯಾದ ಅನುಭವಗಳನ್ನ ನಮಗೆ ಅವರು ಉಂಟು ಮಾಡಬಹುದು. ಅಥವಾ ದೇವರ ಆತ್ಮರ ವರಗಳನ್ನೇ ಅವರು ನಮ್ಮಲ್ಲಿ ನೇರವಾಗಿ ಕೊಡುವುದಕ್ಕೂ ಅವಕಾಶ ಇದೆ. ಇಲ್ಲಿ ಎಫೆಸದವರಿಗೆ ಪೌಲನು ಪ್ರಾರ್ಥನೆ ಮಾಡುವಾಗ ಅವರು ಪ್ರವಾದಿಸಿದರು ಅಂತ ಬರೆಯಲ್ಪಟ್ಟಿದೆ. ಆದರೆ ಆಗಲೇ ದೇವರು ತನ್ನ ಆತ್ಮನ ತುಂಬಿಸಿ ಅವರಲ್ಲಿ ಕೆಲವರಿಗೆ ಪ್ರವಾದನೆ ವರವನ್ನು ಸಹ ಕೊಡುವಂಥದ್ದನ್ನ ದೇವರ ವಾಕ್ಯದಲ್ಲಿ ನಾವು ಕಾಣ್ತೀವಿ. ಆಗ ಈ ರೀತಿಯಾದ ಆತ್ಮೀಯವಾದ ಅನುಭವಗಳನ್ನ ದೇವರು ನಮ್ಮಲ್ಲಿ ಉಂಟು ಮಾಡಿ ಅವರು ನಮ್ಮಲ್ಲಿ ಬಂದು ವಾಸ ಮಾಡೋದಕ್ಕೆ ಅವರು ಪ್ರಾರಂಭ ಮಾಡಬಹುದು. ಆಗ ಇವುಗಳ ಮುಖಾಂತರ ಇಂಥ ಅನುಭವಗಳು ನಮಗೆ ಆಗುವಾಗ ದೇವರ ಆತ್ಮರು ನಮ್ಮಲ್ಲಿ ಬಂದು ವಾಸ ಮಾಡ್ತಾ ಇದ್ದಾರೆ ಅನ್ನೋಂಥದ್ದು ನಮಗೆ ಗೊತ್ತಾಗುತ್ತೆ. ಆದರೆ ಹಂಗನ್ನಿನ ಮಾತ್ರಕ್ಕೆ ದೇವರ ಆತ್ಮರನ್ನು ಒಬ್ಬರು ಹೊಂದಿಕೊಳ್ಳುವಾಗ ಇಂಥ ಅನುಭವಗಳೆಲ್ಲ ಆಗಲೇಬೇಕು ಅಂತ ಇಲ್ಲ. ಇಂಥ ಅನುಭವಗಳಾದ್ರೆ ಮಾತ್ರನೇ ಅವರು ದೇವರ ಆತ್ಮರನ್ನು ಹೊಂದಿಕೊಂಡಿದ್ದಾರೆ. ಆದರೆ ಇಂಥ ಅನುಭವಗಳನ್ನು ಯಾವುದು ಅವ್ರಿಗೆ ಆಗಿಲ್ಲ ಅಂತಂತಂದ್ರೆ ಅವ್ರು ದೇವರ ಆತ್ಮರನ್ನು ಹೊಂದಿಕೊಂಡಿಲ್ಲ ಅಂತ ಅರ್ಥ ಅಲ್ಲ. ಒಂದು ವೇಳೆ ಇದನ್ನೆಲ್ಲ ನಾವು ಓದ್ಬಿಟ್ಟು ನನಗೆ ಯಾವತ್ತೂ ಕಿವಿಯಲ್ಲಿ ಏನು ಶಬ್ದ ಕೇಳಿಸಿಲ್ಲ, ನನ್ನಲ್ಲಿ ದೇವರ ಆತ್ಮ ಇಲ್ಲ ಅನಿಸುತ್ತೆ, ನನ್ನ ಕಣ್ಣಿಗೆ ಯಾವತ್ತೂ ಏನೂ ಕಾಣಿಸ್ಲಿಲ್ಲ, ನನ್ನಲ್ಲಿ ದೇವರ ಆತ್ಮ ಇಲ್ಲ ಅನಿಸುತ್ತೆ, ನಾನು ಬಾಯಿದಿರೋದು ಬೇರೆ ಯಾವತ್ತೂ ಮಾತಾಡಿಲ್ಲ, ನನ್ನಲ್ಲಿ ದೇವರ ಆತ್ಮ ಇಲ್ಲ ಅನಿಸುತ್ತೆ, ನನಗೆ ಯಾವುದೋ ವರಗಳಿಲ್ಲ, ನನ್ನಲ್ಲಿ ದೇವರ ಆತ್ಮ ಇಲ್ಲ ಅನಿಸುತ್ತೆ ಅಂತ ನಾವು ಯಾವತ್ತೂ ಅನ್ಕೊಳ್ಬಾರ್ದು. ಇಂಥ ಅನುಭವಗಳನ್ನ ದೇವರ ಆತ್ಮರು ಒಂದು ಮನುಷ್ಯನಲ್ಲಿ ವಾಸ ಮಾಡುವುದಕ್ಕೆ ಬರುವಾಗ ಉಂಟು ಮಾಡಬಹುದು. ಆದರೆ ಎಲ್ಲರಿಗೂ ಉಂಟು ಮಾಡಲೇಬೇಕು ಅನ್ನೋ ಅಗತ್ಯ ಇಲ್ಲ. ಅಂಥ ಅನುಭವಗಳನ್ನು ಯಾರು ಕೊಡಬೇಕೋ ಅವ್ರಿಗೆ ದೇವರು ಕೊಡ್ಬೋದು. ಆದರೆ ಅಂಥ ಅನುಭವಗಳನ್ನು ಇಲ್ಲದೆಯೂ ಸಹ ಪವಿತ್ರ ಆತ್ಮನು ಒಬ್ಬರಲ್ಲಿ ಬಂದು ವಾಸ ಮಾಡಬಹುದು. ಹಾಗಾದ್ರೆ ಒಂದು ವೇಳೆ ಇಂಥ ಅನುಭವಗಳಿಲ್ಲದೆ ನನ್ನಲ್ಲಿ ಪರಿಶುದ್ಧಾತ್ಮರು ಬಂದು ವಾಸ ಮಾಡ್ತಾರೆ ಅನ್ನುವಾಗ ಅದು ನಮ್ಗೆ ಹೆಂಗ್ ಗೊತ್ತಾಗುತ್ತೆ? ಅದು ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಅಂತಂತಂದ್ರೆ, ಒಂದು ದೊಡ್ಡ ದೈವಿಕವಾದ ಸಮಾಧಾನ ಅವರು ನಮ್ಮಲ್ಲಿ ಬರುವಾಗ ಉಂಟಾಗುತ್ತೆ. ಒಂದು ವೇಳೆ ಇದುವರೆಗೂ ನಾವು ಜೀವಿಸಿರುವಾಗ ಅಂತ ಒಂದು ಸಮಾಧಾನವನ್ನ ಯಾವತ್ತೂ ನಾವು ಅನುಭವಿಸಿರುವುದಿಲ್ಲ. ಅವ್ರು ಬರುವಾಗ ನಮ್ಮಲ್ಲಿ ಅಂತ ಒಂದು ದೊಡ್ಡ ದೈವಿಕವಾದ ಸಮಾಧಾನ ನಮ್ಮಲ್ಲಿ ಉಂಟಾಗುತ್ತೆ. ಅದು ಮಾತ್ರ ಅಲ್ಲದ ಅವರು ನಮ್ಮಲ್ಲಿ ಬಂದು ವಾಸ ಮಾಡುವುದಕ್ಕೆ ತೊಡಗುವಂತ ಕ್ಷಣ ಮೊದಲುಗೊಂಡು ದೈವಿಕವಾದ ಒಂದು ಪ್ರಸನ್ನತೆ ನಮ್ಮನ್ನು ವ್ಯಾಪಿಸಿರುವಂಥದ್ದನ್ನ ನಾವು ಅನುಭವಿಸುವುದಕ್ಕೆ ಸಾಧ್ಯ. ಮತ್ತೆ ಅದೇ ರೀತಿ ಅವರು ನಮ್ಮಲ್ಲಿ ಬಂದು ವಾಸ ಮಾಡೋದಕ್ಕೆ
ತೊಡಗಿದ ಪ್ರಾರಂಭದಿಂದಲೇ ನಮ್ಮಲ್ಲಿ ಒಂದು ವಿಧವಾದ ಸಂತೋಷ, ಒಂದು ದೈವಿಕವಾದ ಆನಂದ ಉಂಟಾಗುವುದನ್ನು ನಾವು ನೋಡೋದಕ್ಕೆ ಸಾಧ್ಯ. ದೇವರಾತ್ಮರು ನಮ್ಮಲ್ಲಿ ಬಂದು ವಾಸ ಮಾಡುವುದಕ್ಕೆ ತೊಡಗಿದ ನಂತರ ನಾವೇ ಒಂದು ಹೊಸ ಮನುಷ್ಯರಾಗಿದ್ದೇವೆ ಅನ್ನುವಂಥ ಒಂದು ಭಾವನೆ ನಮಗೆ ಬರುತ್ತೆ. ಆಗ ದೇವರಾತ್ಮರು ಒಂದು ವ್ಯಕ್ತಿಯಲ್ಲಿ ಬಂದು ವಾಸ ಮಾಡುವುದಕ್ಕೆ ಅವರು ಬರುವಾಗ ಕೆಲವೊಂದು ಆತ್ಮೀಯ ಅನುಭವಗಳೊಟ್ಟಿಗೆ ಬರಬಹುದು. ಆದರೆ ಎಲ್ಲರಿಗೂ ಅಂಥ ಅನುಭವಗಳು ಆಗಲೇಬೇಕನ್ನೋ ಅಗತ್ಯ ಇಲ್ಲ. ಆದರೆ ಅಂಥ ಅನುಭವಗಳಿಲ್ಲದೆಯೂ ಸಹ ದೇವರಾತ್ಮರು ಒಂದು ವ್ಯಕ್ತಿಯಲ್ಲಿ ಬಂದು ವಾಸ ಮಾಡೋದಕ್ಕೆ ಬರಬಹುದು. ಆದರೆ ಅವ್ರು ಬರುವಾಗ ಯಾವ ರೀತಿ ಗೊತ್ತಾಗುತ್ತೆ ಅಂತಂದರೆ ಇಂಥ ಅನುಭವಗಳು ಆಗುತ್ತೆ. ಒಂದು ದೈವಿಕವಾದ ಸಮಾಧಾನ, ದೇವರ ಪ್ರಸನ್ನತೆ, ಸಂತೋಷ, ಆನಂದ ನಮ್ಮಲ್ಲಿ ಉಂಟಾಗುವಂಥದ್ದನ್ನು ನಾವು ಗ್ರಹಿಸಬಹುದು. ನಾನೇ ಒಂದು ಹೊಸ ಮನುಷ್ಯನಾಗಿದ್ದೀನಿ, ಇದುವರೆಗೂ ನಾನು ಇದ್ದ ಹಾಗೆ ಅಲ್ಲ ಅನ್ನೋವಂಥ ಒಂದು ಬದಲಾವಣೆ ನಮ್ಮಲ್ಲಿ ನಮಗೆ ಗೊತ್ತಾಗುತ್ತೆ. ಅದ್ರ ಮುಖಾಂತರ ದೇವರಾತ್ಮರು ನಮ್ಮಲ್ಲಿ ಬಂದು ವಾಸ ಮಾಡೋದಕ್ಕೆ ತೊಡಗಿದ್ದಾರೆ, ಅವರು ನನ್ನಲ್ಲಿ ವಾಸ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವು ತಿಳಿದುಕೊಳ್ಬೋದು. ಮತ್ತು ಇನ್ನೊಂದು ವಿಷಯ ಏನು ಅಂತಂದರೆ, ಒಂದು ವೇಳೆ ನಾನು ಪವಿತ್ರಾತ್ಮ ಭರಿತನಾಗಿದ್ದೇನಾ, ದೇವರಾತ್ಮರು ನನ್ನಲ್ಲಿ ವಾಸ ಮಾಡ್ತಾ ಇದ್ದಾರಾ, ಅಥವಾ ಇನ್ನೊಂದು ಯಾರೋ ವ್ಯಕ್ತಿ, ಆ ವ್ಯಕ್ತಿ ಪವಿತ್ರಾತ್ಮ ಭರಿತರಾಗಿದ್ದಾರಾ, ಅವರಲ್ಲಿ ದೇವರಾತ್ಮರು ವಾಸ ಮಾಡ್ತಾ ಇದ್ದಾರೆ ಇಲ್ವಾ, ಅದನ್ನು ಯಾವ ಥರ ತಿಳ್ಕೊಳ್ಳೋದು? ಅದನ್ನು ಯಾವ ಥರ ತಿಳ್ಕೊಳ್ಬೋದು ಅಂತಂತಂದರೆ, ದೇವರಾತ್ಮರು ಮಾಡುವಂಥ ಕ್ರಿಯೆಗಳ ಮುಖಾಂತರವಾಗಿ ನಾವು ಅದನ್ನು ತಿಳ್ಕೊಳ್ಬೋದು. ನಾನೊಂದು ವೇಳೆ ದೇವರಾತ್ಮ ಭರಿತನಾಗಿದ್ದೇನಾ ಇಲ್ವಾ ಅನ್ನೋಂಥ ಒಂದು ವಿಷಯ ನನಗೆ ಗೊತ್ತಿಲ್ಲ ಅಂತಂತಂದರೆ, ಗೊತ್ತಾಗಬೇಕು ಅಂತಂದರೆ ನನ್ನಲ್ಲಿ ದೇವರಾತ್ಮರು ಮಾಡುವಂಥ ಕ್ರಿಯೆ ಮುಖಾಂತರವಾಗಿಯೇ ನಮಗದು ಗೊತ್ತಾಗುತ್ತೆ. ಒಂದು ವೇಳೆ ಇನ್ನೂ ಯಾರೋ ವ್ಯಕ್ತಿ ಅವರು ದೇವರಾತ್ಮ ಭರಿತರಾಗಿದ್ದಾರಾ ಇಲ್ವಾ, ಪರಿಶುದ್ಧಾತ್ಮದಿಂದ ನಡೆಸಲ್ಪಡ್ತಾ ಇದ್ದಾರಾ ಇಲ್ವಾ ಅಂತ ನಮ್ಗೆ ಗೊತ್ತಾಗಬೇಕು ಅಂತಂದರೆ ಅವರಲ್ಲಿ ದೇವರಾತ್ಮರು ಮಾಡುವಂಥ ಕ್ರಿಯೆ ಮುಖಾಂತರವಾಗಿ ಅದು ನಮಗೆ ಅರ್ಥ ಆಗುತ್ತೆ. ಪ್ರಧಾನವಾಗಿ ಪರಿಶುದ್ಧಾತ್ಮರ ಕ್ರಿಯೆ ಏನು? ಪರಿಶುದ್ಧಾತ್ಮರ ಕ್ರಿಯೆ ಏನು ಅಂತಂದರೆ, ನಮ್ಮನ್ನು ಕ್ರಿಸ್ತನ ಸ್ವರೂಪವಾಗಿ ಬದಲಾಯಿಸುವಂಥದ್ದೇ ದೇವರಾತ್ಮರ ಕ್ರಿಯೆ. ದೇವರು ಮನುಷ್ಯನನ್ನು ಉಂಟು ಮಾಡಿದ್ರು. ಮನುಷ್ಯರನ್ನು ಉಂಟು ಮಾಡಿದಾಗ ದೇವರಿಗೆ ಮನುಷ್ಯನು ಈ ರೀತಿಯೇ ಇರಬೇಕು ಅನ್ನೋವಂಥ ಒಂದು ನಿರೀಕ್ಷೆ ಇತ್ತು. ಈಗ ಯಾರೋ ತಂದೆ ತಾಯಿಗಳಿಗೆ ಮಗು ಆಗುತ್ತೆ. ಇವಾಗ ಆ ಮಗುವಿನ ವಿಷಯದಲ್ಲಿ ಆ ತಂದೆ ತಾಯಿಗಳಿಗೆ ಒಂದು ನಿರೀಕ್ಷೆ ಇರುತ್ತೋ ಇಲ್ವೋ, ನನ್ನ ಮಗು ಬೆಳೆದು ದೊಡ್ಡನಾದ್ಮೇಲೆ ಅವನು ಈ ಥರನೇ ಇರಬೇಕು, ಹಿಂಗೇ ಬದುಕಬೇಕು ಅನ್ನೋ ಒಂದು ನಿರೀಕ್ಷೆ ಇರುತ್ತೋ ಇಲ್ವೋ. ಅದೇ ಥರನೇ ದೇವರು ಮನುಷ್ಯರನ್ನು ಉಂಟು ಮಾಡಿದಾಗ ಮನುಷ್ಯರು ಈ ರೀತಿಯಾಗಿಯೇ ಇರಬೇಕು ಅನ್ನೋಂಥ ಒಂದು ನಿರೀಕ್ಷೆ ದೇವರಿಗೆ ಇತ್ತು. ಆದರೆ ಮನುಷ್ಯರು ಏನು ಮಾಡಿದ್ರು? ಪಾಪವನ್ನು ಮಾಡಿ ಬಿದ್ದು ಹೋದರು. ಆದರೆ ಆನಂತರ ದೇವರೇನು ಮಾಡಿದ್ರು ಅಂತಂದರೆ, ತನ್ನ ಒಬ್ಬನೇ ಮಗನನ್ನು ಮನುಷ್ಯನಾಗಿ ಕಳುಹಿಸಿಕೊಟ್ಟು ಈ ಲೋಕದಲ್ಲಿ ಜೀವಿಸುವುದಕ್ಕೆ ಅವರನ್ನು ಬಿಟ್ಟು ಒಂದಷ್ಟು ಕಾಲ ಅವರು ಜೀವಿಸಿದ ನಂತರ ಅವರನ್ನು ಮನುಷ್ಯರ ಪಾಪಗಳ ಕ್ಷಮೆಗೋಸ್ಕರವಾಗಿ ಮರಣಕ್ಕೊಪ್ಪಿಸಿ ತಿರುಗಾ ಮತ್ತೆ ಮರಣವನ್ನು ಜಯಿಸಿ ಈಗ ತನ್ನ ಬಲಗಡೆಯಲ್ಲಿ ಆಸನನಾಗಿ ಮಾಡಿದ್ದಾರೆ. ಆಗ ಯೇಸು ಕ್ರಿಸ್ತನು ಬಂದಿದ್ದು ಎರಡು ಉದ್ದೇಶ. ಒಂದು ಉದ್ದೇಶ ಮನುಷ್ಯರ ಪಾಪಗಳಿಗಾಗಿ ಪ್ರಾಯಶ್ಚಿತ್ತ ಮಾಡೋದು. ಆದರೆ ಅದು ಮಾತ್ರ ಅಲ್ಲ, ಎರಡನೇ ಮುಖ್ಯವಾದ ಉದ್ದೇಶ ಇದೆ. ಎರಡನೇ ಮುಖ್ಯವಾದ ಉದ್ದೇಶ ಅಂತಂದರೆ, ದೇವರು ಮನುಷ್ಯ ಯಾವ ರೀತಿಯಾಗಿ ಜೀವಿಸಬೇಕಂತ ಇಷ್ಟಪಟ್ಟರು ಆ ಜೀವಿತವನ್ನು ಜೀವಿಸಿ ತೋರಿಸಿ ಇದರಂತೆ ನೀವು ಬದುಕಿ ಅಂತ ಹೇಳಿಕೊಡೋದಕ್ಕೋಸ್ಕರ ಅವರು ಈ ಲೋಕಕ್ಕೆ ಬಂದರು. ಅಂದರೆ ದೇವರ ನಿರೀಕ್ಷೆ ಮನುಷ್ಯನ ವಿಷಯದಲ್ಲಿ ಏನಿತ್ತು, ಆ ನಿರೀಕ್ಷೆಗೆ ಮನುಷ್ಯ ಬರಲಿಲ್ಲ. ಎಲ್ಲರೂ ಆ ನಿರೀಕ್ಷೆಯಿಂದ ಕಡಿಮೆಯಾಗಿ ತಪ್ಪಿ ಹೋದರು. ಆದರೆ ಯೇಸು ಕ್ರಿಸ್ತನು ದೇವರು ಎದುರು ನೋಡುವಂಥ ನಿರೀಕ್ಷೆ ಯಾವುದು ಅನ್ನೋದನ್ನು ಜೀವಿಸಿ ತೋರಿಸಿ ಆನಂತರ ನಾವು ಬಿದ್ದು ಹೋಗಿರುವಂಥ ಪಾಪಕ್ಕೆ ಪ್ರಾಯಶ್ಚಿತ್ತವನ್ನು ಮಾಡಿ ದೇವರಾಜ್ಯಕ್ಕೆ ಅವರು ಹೊರಟು ಹೋಗಿದ್ದಾರೆ. ಅವರು ಹೊರಟು ಹೋಗಿ ಪರಿಶುದ್ಧಾತ್ಮರು ಕಳಿಸಿದ್ದಾರೆ. ಏನಕ್ಕೋಸ್ಕರ ಕಳಿಸಿದ್ದಾರೆ ಅಂತಂದ್ರೆ, ಯೇಸು ಕ್ರಿಸ್ತನು ಸುರಿಸಿದ ರಕ್ತದಿಂದ ಪಾಪ ಕ್ಷಮಿಸಲ್ಪಡುತ್ತೆ. ದೇವರಾತ್ಮರು ಬಂದು ಅವ್ರು ವಾಸ ಮಾಡುತ್ತಾ ಅವ್ರೇನ್ ಮಾಡ್ತಾರೆ ಅಂದ್ರೆ, ಬಿಟ್ಟು ಹೋಗಿರುವಂತ ನಮ್ಮನ್ನ ತಿರುಗಿ ಆ ದೇವರ ನಿರೀಕ್ಷೆಗೆ ಮೇಲೆತ್ತಿ ಬರ್ತಾರೆ. ದೇವರ ಉನ್ನತದಲ್ಲಿದ್ದಾರೆ. ನಮ್ಮನ್ನ ದೇವರು ಉಂಟು ಮಾಡಿ ಒಂದು ನಿರೀಕ್ಷೆ ದೇವರಿಗಿತ್ತು, ನಾವ್ ಈ ರೀತಿಯಾಗಿರ್ಬೇಕು ಅಂತ. ನಾವು ಆ ನಿರೀಕ್ಷೆಯಲ್ಲಿ ಇಲ್ದಿರ ಇನ್ನ ಕೆಳಗಡೆ ಬಿದ್ದೋದ್ವಿ. ಆದ್ರೆ ಯೇಸು ಕ್ರಿಸ್ತನ ಏನ್ ಮಾಡಿದ್ರು, ಉನ್ನತರಿಂದ ಮತ್ತೆ ಮನುಷ್ಯರಾಗಿ ಯಾವ ನಿರೀಕ್ಷೆಯಲ್ಲಿ ಜೀವಿಸಬೇಕಂತ ದೇವ್ರಿಗೆ ಇಷ್ಟ ಇದೆ ಆ ರೀತಿಯಾಗಿ ಜೀವಿಸುವುದನ್ನು ತೋರಿಸೋದಕ್ಕೋಸ್ಕರ ಅವರು ಬಂದು ಜೀವಿಸಿ ಈ ತರ ನೀವು ಬದುಕರಪ್ಪ ಅಂತ ಹೇಳಿ ನಾವು ಬಿದ್ದು ಹೋಗಿರೋ ಪಾಪದ ಕ್ಷಮೆಗೋಸ್ಕರವಾಗಿ ಪ್ರಾಯಶ್ಚಿತ್ತವನ್ನು ಮಾಡಿ ತಿರ್ಗಾ ದೇವರಾಜ್ಯಕ್ಕೆ ಹೋಗಿ ಉನ್ನತದಲ್ಲಿದ್ದಾರೆ. ಈಗ ನಾವು ಈ ನಿರೀಕ್ಷೆಗೆ ಬರಬೇಕು. ಇವಾಗ ಈ ನಿರೀಕ್ಷೆಗೆ ಬರೋದಕ್ಕೆ ನಮ್ಮನ್ನು ತರೋದು ಯಾರು? ದೇವರಾತ್ಮರು ಬಂದು ನಮ್ಮನ್ನು ಈ ನಿರೀಕ್ಷೆಗೆ ತಂದು ನಿಲ್ಲಿಸ್ತಾರೆ. ಆಗ ಬಿದ್ದು ಹೋಗಿರೋದಕ್ಕೆ ಯೇಸು ಕ್ರಿಸ್ತನ ಪರಿಹಾರ ಮಾಡಿದ್ರು, ನಮ್ಮನ್ನ ಮೇಲೆತ್ತೋದಕ್ಕೆ ದೇವರಾತ್ಮರು ಬಂದಿದ್ದಾರೆ. ಹಲ್ಲೆಲೂಯ. ಆಗ ದೇವರಾತ್ಮರ ಕ್ರಿಯೆ ಒಂದು ಮನುಷ್ಯನಲ್ಲಿ ಏನು ಅಂತಂತಂದ್ರೆ, ದೇವರಾತ್ಮರ ಕ್ರಿಯೆ ನಮ್ಮನ್ನ ಕ್ರಿಸ್ತನ ಸ್ವರೂಪವಾಗಿ ಮಾರ್ಪಡಿಸೋದು. ಹಲ್ಲೆಲೂಯ. ಒಂದು ಶಿಲ್ಪಿ ಏನ್ ಮಾಡ್ತಾನೆ, ಒಂದು ಬಂಡೆ ಮುಂದೆ ಕುತ್ಕೊಂಡು ಹುಳಿ ಇಟ್ಕೊಂಡು ಸುತ್ತಿ ತಗೊಂಡು ಅದು ಹೊಡಿತಾ ಇರ್ತಾನೆ.
ಹೊಡೆದು 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 ಕುಟ್ಟಿ 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 ಅದಕ್ಕೊಂದು ರೂಪವನ್ನು ತರ್ತಾನೆ. ಅದೇ ಥರನೇ ದೇವರಾತ್ಮರು ಏನು ಮಾಡ್ತಾರೆ ಅಂದರೆ ನಿಮ್ಮನ್ನ ಕುಟ್ಟಿ 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 ಕ್ರಿಸ್ತನ ಸ್ವರೂಪಕ್ಕೆ ಅವರು ತರ್ತಾರೆ. ಆಗ ನಾನು ನೀವು ದೇವರಾತ್ಮ ಭರಿತರಾಗಿದ್ದೇವಾ ಅನ್ನೋದು ನಮಗೆ ತಿಳ್ಕೊಳ್ಬೇಕು ಅಂತಂತಂದ್ರೆ ನಮ್ಮಲ್ಲಿ ದೇವರಾತ್ಮರು ಮಾಡುವಂಥ ಕ್ರಿಯೆಯಿಂದನೇ ನಮಗೆ ಅದು ಗೊತ್ತಾಗುತ್ತೆ. ಆಗ ಒಂದು ಮನುಷ್ಯ ತಾನು ದಿನೇ ದಿನೇ ಕ್ರಿಸ್ತನ ಸ್ವರೂಪವಾಗಿ ಬೆಳೀತಾ ಇದ್ದಾನೆ ಅಂತಂದ್ರೆ ಅವನು ದೇವರಾತ್ಮ ಭರಿತನಾಗಿದ್ದಾನೆ ಅಂತ ಅರ್ಥ. ಆಗ ಅದರಿಂದ ಒಂದು ವೇಳೆ ನಿಮ್ಮನ್ನ ನೀವೇನಾದ್ರು ನನ್ನಲ್ಲಿ ದೇವರಾತ್ಮರು ಇದ್ದಾರಾ ಇಲ್ವಾ ಅಂತ ತಿಳ್ಕೊಳ್ಬೇಕು ಅಂತಂದ್ರೆ ನೀವು ದಿನೇ ದಿನೇ ನೂತನವಾಗುತ್ತಾ ಕ್ರಿಸ್ತನ ಸ್ವರೂಪವಾಗ್ತಾ ಇದ್ದೀರಾ ಅನ್ನೋದನ್ನ ಯೋಚನೆ ಮಾಡಿ. ನೀವು ದಿನೇ ದಿನೇ ನೂತನವಾಗುತ್ತಾ ಕ್ರಿಸ್ತನ ಸ್ವರೂಪವಾಗ್ತಾ ಇದ್ರೆ ನಿಮ್ಮಲ್ಲಿ ಹಳೆಯ ಮನುಷ್ಯ ಸತ್ತು ಹೋಗಿ ಕ್ರಿಸ್ತ ಯೇಸುವಿನ ಸ್ವಾರೂಪ್ಯ ದಿನ ದಿನ ಹೊಸದಾಗಿ ಅದು ಬೆಳೆದು ಬರ್ತಾ ಇದ್ರೆ ಆತನಂತೆ ನೀವು ಆಗ್ತಾ ಇದ್ರೆ ನಿಮ್ಮಲ್ಲಿ ದೇವರ ಆತ್ಮರು ಇದ್ದು ಕ್ರಿಯೆ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಅದೇ ರೀತಿ ಬೇರೆ ಯಾರೋ ವ್ಯಕ್ತಿ ಆಗಿದ್ರು ಸರಿ, ತನ್ನಲ್ಲಿ ಒಂದು ವೇಳೆ ದೇವರ ಆತ್ಮರು ಇದ್ದಾರೆ, ತಾನು ದೇವರ ಆತ್ಮ ಭರಿತನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ತಾನು ಸಹ ದಿನೇ ದಿನೇ ನೂತನವಾಗುತ್ತಾ ಕ್ರಿಸ್ತನ ಸ್ವಾರೂಪ್ಯಕ್ಕೆ ಬೆಳೆದು ಬರ್ತಾ ಇರ್ತಾನೆ. ಆಗ ಅವನು ಪವಿತ್ರಾತ್ಮ ಬರುತ್ತಾನ ಅಂತ ಅರ್ಥ. ಆದ್ರೆ ಒಂದು ಮನುಷ್ಯ ಕ್ರಿಸ್ತನಲ್ಲಿ ಇದ್ದುಕೊಂಡು ಕ್ರಿಸ್ತನ ಸ್ವರೂಪವನ್ನು ಅವನು ಪಡಿತಾ ಇಲ್ಲ ಅಂತಂತಂದ್ರೆ ಒಂದು ಅವನು ದೇವರಾತ್ಮನ ಇಲ್ಲದವನು ಅಂತ ಅರ್ಥ. ಇಲ್ಲವಾದರೆ ದೇವರಾತ್ಮರು ಇದ್ರೂ ಸಹ ದೇವರಾತ್ಮರಿಗೆ ಕಿವಿ ಕೊಡ್ತಾ ಇಲ್ಲ ಅಂತ ಅರ್ಥ. ಇದ್ರ ಮುಖಾಂತರ ನಮ್ಮಲ್ಲಿ ದೇವರಾತ್ಮರು ಇದಾರ ಇಲ್ಲ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬಹುದು. ಮತ್ತೆ ಕ್ರಿಸ್ತನ ಸ್ವರೂಪವಾಗಿ ಪರಿಶುದ್ಧಾತ್ಮರು ನಮ್ಮನ್ನ ಮಾರ್ಪಡಿಸ್ತಾರೆ, ಅದಕ್ಕೋಸ್ಕರವಾಗಿನೇ ಅವ್ರು ಬಂದಿರೋದು. ಆದ್ರೆ ಕ್ರಿಸ್ತನ ಸ್ವಾರೂಪ್ಯ ಅಂದ್ರೆ ಏನು? ಕ್ರಿಸ್ತನ ಸ್ವಾರೂಪ್ಯ ಅಂತಂತಂದ್ರೆ ಕ್ರಿಸ್ತನಂತೆ ನಾವು ಮಾರ್ಪಡೋದು, ಕ್ರಿಸ್ತನ ಗುಣ ಸ್ವಭಾವಗಳನ್ನ ನಾವು ಕಲಿತುಕೊಳ್ಳೋದು, ಆತನ ನಡವಳಿಕೆಯನ್ನ ನಾವು ಅನುಸರಿಸೋದು, ಆತನ ಮನಸ್ಸನ್ನ ಹೊಂದಿ ನಾನು ಜೀವಿಸೋದು, ಆತನಂತೆಯೇ ಆತನ ಹೆಜ್ಜೆಯನ್ನ ಹಿಂಬಾಲಿಸಿ ನಾನು ಆತನ ಸ್ವರೂಪವಾಗಿ ಈ ಲೋಕದಲ್ಲಿ ಬದುಕುವಂಥದ್ದು. ಅದೇ ಕ್ರಿಸ್ತನ ಸ್ವಾರೂಪ್ಯ. ಕೆಲವೊಂದ್ಸಲಿ ಕೆಲವೊಂದು ಮಕ್ಕಳಿಗೆ ಒಂದು ಮಾತು ಹೇಳ್ತಾರೆ, ಏನಂದ್ರೆ ನಿನ್ನ ನೋಡಿದ್ರೆ ನಿಮ್ಮ ಅಪ್ಪನ ನೋಡ್ದಂಗೆ ಆಗುತ್ತೆ ಕಣೋ ಅಂತಾರೆ. ಕೆಲವೊಂದ್ಸಲ ಕೆಲವೊಂದು ಮಕ್ಕಳಿಗೆ ನಿನ್ನ ನೋಡಿದ್ರೆ ನಿಮ್ಮ ಅಮ್ಮನ ನೋಡ್ದಂಗೆ ಆಗುತ್ತೆ, ನೀವು ಅಮ್ಮ ಥರನೇ ಇದೆ ನೋಡೋಕ್ಕೆ ಅಂತಾರೆ. ಕೆಲವೊಂದ್ಸಲ ಅವ್ರು ಮಾತಾಡೋದು ನೋಡಿದ್ರೆ ಅಥವಾ ಅವ್ರು ನಡೆಯೋದನ್ನ ನೋಡಿದ್ರೆ ಏನನ್ನ ನೋಡಿದ್ರು ನಿನ್ನ ಮಾತಾಡೋದೆಲ್ಲ ನೀವು ಅಪ್ಪ ಥರನೇ ಮಾತಾಡ್ತೀಯ ಅಂತ ಹೇಳ್ತಾರೆ. ಆಗ ಮಕ್ಕಳಲ್ಲಿ ತಂದೆ ತಾಯಿಗಳ ಸ್ವರೂಪ ಇರುತ್ತೆ, ನನ್ನಲ್ಲಿ ನಿಮ್ಮಲ್ಲಿ ಯೇಸು ಕ್ರಿಸ್ತನ ಸ್ವರೂಪ ಇರಬೇಕು. ಹಲ್ಲೆಲೂಯಾ. ಆತನ ಮಾತನಾಡಿದಂತೆ ನಾವು ಮಾತನಾಡಬೇಕು, ಆತನಲ್ಲಿದ್ದಂಥ ಗುಣ ಸ್ವಭಾವಗಳು ನಮ್ಮಲ್ಲಿರಬೇಕು, ಆತನ ನಡವಳಿಕೆ ನಮ್ಮಲ್ಲಿರಬೇಕು. ಇದೇ ದೇವರಾತ್ಮರು ನಮ್ಮಲ್ಲಿ ಮಾಡುವುದಕ್ಕೆ ಬಯಸುವಂತ ಕಾರ್ಯ. ಆಗ ನಾನು ನೀವು ಒಂದು ವೇಳೆ ಪವಿತ್ರಾತ್ಮ ಭರಿತರಾಗಿದ್ದೇವಾ ಇಲ್ವಾ ಅಂತ ನಮಗೆ ಗೊತ್ತಾಗಬೇಕು ಅಂತಂದ್ರೆ ನಾವು ಕ್ರಿಸ್ತನ ಸ್ವರೂಪವಾಗಿ ಪ್ರತಿ ದಿವಸ ಬೆಳೆದು ಬರ್ತಾ ಇದ್ರೆ, ಅಂದ್ರೆ ಒಂದೇ ದಿವಸಕ್ಕೆ ಯಾರು ಸಹ ಆತನ ಸ್ವರೂಪಕ್ಕೆ ತಲುಪಿಡೋದಕ್ಕಾಗೋದಿಲ್ಲ. ನಾವೆಲ್ಲ ಕೊರತೆ ಉಳ್ಳವರು, ಸಣ್ಣ ಪುಟ್ಟ ಕೊರತೆಗಳಿರುತ್ತೆ. ಆದ್ರೆ ವ್ಯತ್ಯಾಸ ಏನಂತಂದ್ರೆ ದಿನೇ ದಿನೇ ಆ ಕೊರತೆ ಕಡಿಮೆ ಆಗ್ತಾ ಇರುತ್ತೆ. ಈಗ ಒಂದು ಗಿಡಮನ ಬೆಳೆಸ್ಬೇಕಂತ ಹೇಳಿ ಬಿತ್ತನೆ ಮಾಡ್ತೀವಿ. ಬಿತ್ತನೆ ಮಾಡಿದ ನಂತರ ಏನಾಗುತ್ತೆ, ಅದು ಮೊಳಕೆ ಹೊಡೆಯುತ್ತೆ, ನಿಧಾನಕ್ಕೆ ಚಿಗುರು ಬರುತ್ತೆ. ನಾವು ನೋಡಿ ಸಂತೋಷ ಪಡ್ತೀವಿ, ಬೆಳೀತಾ ಇದೆಯಪ್ಪ ಅಂತ ಹೇಳಿ ನೀರು ಹಾಕ್ತಾ ಇರ್ತೀವಿ, ಅದಕ್ಕೆ ಬೇಲೆ ಹಾಕ್ತೀವಿ, ಯಾರು ಬಂದು ಅದನ್ನ ಕಿತ್ತಾಕ್ಬಾರ್ದು, ಹಸುನೋ ಮತ್ತೊಂದು ಬಂದು ತಿನ್ನಾಕ್ಬಾರ್ದು ಅಂತ ಹೇಳಿ. ಅದು ಇನ್ನೂ ಬೆಳೀತಾ ಹೋಗುತ್ತೆ, ಒಂದಷ್ಟು ಎತ್ತರ ಬೆಳೆಯುತ್ತೆ, ಆಮೇಲೆ ಇನ್ನೂ ದೊಡ್ಡದಾಗುತ್ತೆ. ನಮಗೆ ಅದು ಬೆಳೀತಾ ನೋಡ್ತಾ ಸಂತೋಷ ಆಗುತ್ತೆ. ಆದರೆ ಯಾವ್ದಾದ್ರು ಒಂದು ಗಿಡ ಹಾಕಿದ ಮೇಲೆ ಅದು ಒಂದಿಷ್ಟು ಉದ್ದ ಬೆಳೆದು ಒಂದು 2 ದಿವಸ ಮತ್ತೆ ಕೆಳಗಡೆ ಹೋಗಿರೋದು ನೀವು ನೋಡಿದ್ದೀರಾ? ಯಾವ ಗಿಡನೂ ಒಂದಷ್ಟು ಉದ್ದ ಬೆಳೆದ ಮೇಲೆ ಹೋಗ್ತಾ ತಿರ್ಗಾಗಿ ಕೆಳಗಡೆ ಹೋಗೋದು ನೋಡೋದಿಲ್ಲ. ಒಂದಿಷ್ಟು ಇದ್ರೆ ಎಷ್ಟು ಎತ್ತರ ಬೆಳೆದ್ಬಿಡ್ತು ಅನ್ಕೊಳ್ಳಿ, ತಿರ್ಗಿ ನಮ್ಗೆ ಖುಷಿ ಆಗುತ್ತೆ, ಹೋಗ್ತಾ ದೊಡ್ಡದಾಗ್ಬಿಡುತ್ತೆ ಅಂತ ಅನ್ಕೊಂಡ್ರೆ ದಿನೇ ದಿನ ಹೋಗ್ತಾ ಕಮ್ಮಿ ಆಗಿ ಹಂಗೆ ಭೂಮಿ ಒಳಗಡೆ ಹೋಗ್ಬಿಡುತ್ತಾ? ಯಾವ ಗಿಡನೂ ಹೋಗೋದಿಲ್ಲ. ಆಗ ಆ ಥರ ಜೀವ ಇದ್ರೆ ಅದು ಬೆಳೀತಾ ಬರ್ತಾನೆ ಇರುತ್ತೆ. ಅದಕ್ಕೆ ಜೀವ ಇಲ್ಲ ಅಂತಂದ್ರೆ ಸೊರಗಿ ಹೋಗಿ ಮುರಿದೋಗಿ ಬಿದ್ದೋಗಿ ಸಗೋಗುತ್ತೆ. ನಮ್ಮಲ್ಲಿ ನಿಮ್ಮಲ್ಲಿ ಪವಿತ್ರಾತ್ಮನ ವಾಸ ಮಾಡ್ತಾ ಇದ್ರೆ ನಾವು ದಿನ ದಿನ ಬೆಳೀತಾನೇ ಬರ್ತೀವಿ. ಒಂದೇ ದಿವಸಕ್ಕೆ ನಾವು ದೊಡ್ಡ ಮರ ಆಗೋದಿಲ್ಲ, ಆದರೆ ನಮಗೆ ನಾನು ದೊಡ್ಡ ಮರ ಆಗ್ತೀನಿ ಅನ್ನೋ ನಿರೀಕ್ಷೆ ಇರುತ್ತೆ. ಕ್ರಿಸ್ತನ ಸ್ವರೂಪವನ್ನು ನಾನು ತಲುಪಿಯೇ ತೀರ್ತೀನಿ ಅನ್ನೋ ನಿರೀಕ್ಷೆ ಇರುತ್ತೆ. ದಿನ ದಿನ ಅದ್ರ ಕಡೆಗೆ ನಾನು ಓಡ್ತಾ ಇರ್ತೇನೆ. ಯಾವ ಸಹಾಯದಿಂದ? ಪರಿಶುದ್ಧಾತ್ಮರ ಸಹಾಯದಿಂದ. ನಾನು ಒಂದೊಂದು ಸಾರಿ ತಪ್ಪು ಮಾಡುವಾಗಲೂ, ಒಂದೊಂದು ಸಾರಿ ನಾನು ಎಡವುವಾಗಲೂ ದೇವರಾತ್ಮರು ನನಗೆ ಹೇಳ್ಕೊಡ್ತಾ ಇರ್ತಾರೆ, ಮಗನೇ ನೀನು ಮಾಡಿದ ಈ ಕಾರ್ಯ ಸರಿಯಲ್ಲ, ನೀನು ನಡೆದಂಥ ಈ ರೀತಿ ಸರಿಯಲ್ಲ, ನೀನು ನಿನ್ನನ್ನು ಸರಿಪಡಿಸಿಕೋ ಅಂತ ದೇವರಾತ್ಮರು ನಮಗೆ ಬೋಧಿಸ್ತಾನೆ ಇರ್ತಾರೆ. ಆಗ ದೇವರಾತ್ಮರ ಸಹಾಯದಿಂದ ನಾವು ಒಂದೊಂದು ದಿವಸ ನೂತನವಾಗ್ತಾ ಇರ್ತೀವಿ, ಕಲಿತಾ ಇರ್ತೀವಿ, ಸರಿಪಡಿಸ್ಕೊಳ್ತಾ ಇರ್ತೀವಿ, ಆತನ ಸ್ವರೂಪವಾಗಿ ನಾವು ಬದಲಾಗ್ತಾ ಇರ್ತೀವಿ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿಯೇ ನಾನು ನೀವು ಕರೆಯಲ್ಪಟ್ಟಿರೋದು. ನಾನು ನೀವು ಏನಕ್ಕೋಸ್ಕರವಾಗಿ ಕರೆಯಲ್ಪಟ್ಟಿದ್ದೇವೆ?
ಆತನ ಸ್ವರೂಪವಾಗಿ ಈ ಲೋಕದಲ್ಲಿ ಜೀವಿಸುವುದಕ್ಕಾಗಿ, ಕ್ರಿಸ್ತ ಯೇಸುವಿನ ಸ್ವರೂಪವಾಗಿ ಈ ಲೋಕದಲ್ಲಿ ನಾನು ನೀವು ಜೀವಿಸುವುದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾರೆ. ಹಲ್ಲೆಲೂಯಾ. ಆ ಕ್ರಿಯೆಯನ್ನು ನಮ್ಮಲ್ಲಿ ಉಂಟು ಮಾಡೋದು ಯಾರು? ಪರಿಶುದ್ಧಾತ್ಮರು. ಹಲ್ಲೆಲೂಯಾ. ಆಗ ಕ್ರಿಸ್ತನ ಸ್ವರೂಪವಾಗಿ ಬದಲಾಗೋದು ಅಂತಂತಂದ್ರೆ ಆತನ ಗುಣಾತಿಶಯಗಳನ್ನ ನಾವು ಕಲಿತುಕೊಳ್ಳೋದು ಅಂತ ಹೇಳಿ. ಆಗ ಒಂದು ಮನುಷ್ಯ ಪವಿತ್ರಾತ್ಮ ಭರಿತನಾಗಿದ್ದಾನ ಇಲ್ವಾ ಅಂತ ನಾವು ತಿಳ್ಕೊಳ್ಬೇಕಂತಂದ್ರೆ ನಮ್ಮಲ್ಲಿ ದೇವರಾತ್ಮರು ಮಾಡುವಂತ ಕ್ರಿಯೆಗಳ ಮುಖಾಂತರವಾಗಿ ನಾವು ಪವಿತ್ರಾತ್ಮ ಭರಿತರಾಗಿದ್ದೇವಾ ಇಲ್ವಾ ಅನ್ನೋದು ನಮಗೆ ಅರ್ಥ ಆಗುತ್ತೆ. ಹಾಗಾದ್ರೆ ದೇವರಾತ್ಮರು ಮಾಡುವಂತ ಕ್ರಿಯೆಗಳೇನು? ದೇವರಾತ್ಮರು ಮಾಡುವಂತ ಕ್ರಿಯೆಗಳು ಮೊಟ್ಟ ಮೊದಲಾಗಿ ಯಾವುದು ಅಂತಂತಂದ್ರೆ ಒಂದು ಮನುಷ್ಯನಲ್ಲಿ ಪಾಪವನ್ನು ನೀಗಿಸಿ ಅವನನ್ನ ಪರಿಶುದ್ಧಪಡಿಸುವಂಥದ್ದು. ಹಲ್ಲೆಲೂಯಾ. ಆಗ ದೇವರಾತ್ಮನು ಒಂದು ಮನುಷ್ಯನಲ್ಲಿ ವಾಸ ಮಾಡೋದಕ್ಕೆ ಅಂತ ಬರ್ತಾರೆ. ಬಂದು ಆ ಮನುಷ್ಯನಲ್ಲಿ ದೇವರಾತ್ಮರು ಮಾಡೋ ಕ್ರಿಯೆ ಏನು? ದೇವರಾತ್ಮನು ಮಾಡುವಂತ ಮೊಟ್ಟ ಮೊದಲ ಕ್ರಿಯೆ ಯಾವುದು ಅಂತಂದ್ರೆ ಪರಿಶುದ್ಧತೆಯನ್ನು ತರುವಂಥದ್ದು. ಒಂದು ವೇಳೆ ನಾವು ದೇವರ ಬಳಿಗೆ ಬರುವುದಕ್ಕಿಂತ ಮುಂಚೆ ಎಷ್ಟೋ ವಿಧವಾದ ಪಾಪಗಳಲ್ಲಿ ನಮಗೆ ಇಷ್ಟ ಬಂದಾಗೆಲ್ಲ ನಾವು ಬದುಕ್ತಾ ಇರ್ಬೋದು. ಆದ್ರೆ ನಾವು ದೇವರ ಬಳಿಗೆ ಬಂದಾಗ, ದೇವರಾತ್ಮರು ನಮ್ಮಲ್ಲಿ ವಾಸ ಮಾಡುವುದಕ್ಕೆ ಬಂದಾಗ ಅವ್ರು ಮಾಡುವಂತ ಮೊದಲ ಕ್ರಿಯೆ ಯಾವುದು ಅಂತಂದ್ರೆ ನಮ್ಮ ಪಾಪಗಳನ್ನೆಲ್ಲ ನಮ್ಮನ್ನ ಅಗಲಿಸಿ ನಮ್ಮನ್ನು ಶುದ್ಧಿ ಮಾಡಿ ನಮ್ಮನ್ನ ಪರಿಶುದ್ಧಪಡಿಸ್ತಾರೆ. ಹಲ್ಲೆಲೂಯಾ. ಕೆಲವೊಂದು ಸರಿ ನಾವು ಪರಿಶುದ್ಧಾತ್ಮ ಭರಿತರಾಗಿ ಜೀವಿಸ್ತಾ ಹೋಗ್ತಾ ಇರುವಾಗ ನಮ್ಮ ವ್ಯಕ್ತಿತ್ವವನ್ನು ನೋಡಿ ನಮಗೆ ಆಶ್ಚರ್ಯ ಆಗುತ್ತೆ. ಅಂತಂದ್ರೆ ಒಂದು ಕಾಲಗಳಲ್ಲಿ ಯಾವ ಪಾಪಗಳಲ್ಲಿ ನಾವು ಬಿದ್ದು ಹೋಗಿದ್ವೋ, ಯಾವ ಪಾಪಗಳಲ್ಲಿ ಸೋತು ಹೋಗ್ತಾ ಇದ್ವೋ, ಆ ಪಾಪಗಳನ್ನು ಇವತ್ತು ನಾವು ಸುಲಭವಾಗಿ ಜಯಿಸೋದಕ್ಕೆ ನಮಗೆ ಅವಕಾಶ ಆಗ್ತಾ ಇರುತ್ತೆ. ಅದನ್ನು ನೋಡಿ ಕೆಲವೊಂದ್ಸಲಿ ಅವರಿಗೆ ಆಶ್ಚರ್ಯ ಆಗುತ್ತೆ. ನಾನು ಯಾವ ತರ ಒಂದು ಕಾಲದಲ್ಲಿ ಇಂಥ ಪಾಪಗಳಲ್ಲಿ ಬಿದ್ದು ಹೋಗಿದೆ, ಅದರಿಂದ ನಾನು ಎಷ್ಟೇ ಹೊರಬರೋದು ಪ್ರಯತ್ನ ಮಾಡ್ತಾ ಇದ್ದು ಆಗ್ತಾ ಇರಲಿಲ್ಲ. ಆದ್ರೆ ಈಗ ನಾನು ಸುಲಭವಾಗಿ ಅದನ್ನು ಜಯಿಸಿದ್ದೇನೆ. ಈಗ ಆ ಪಾಪದ ಕುರಿತಾದ ಚಿಂತನೆ ನನಗಿಲ್ಲ, ಆ ಪಾಪ ನನ್ನನ್ನು ಆಳ್ವಿಕೆ ಮಾಡ್ತಾ ಇಲ್ಲ, ಅದನ್ನು ನಾನು ತುಳಿದು ಹಾಕಿದ್ದೀನಿ, ಜಯಿಸಿದ್ದೀನಿ ಅನ್ನುವಂಥ ಒಂದು ವಿಶ್ವಾಸ ಬರುತ್ತೆ. ಅವರಿಗೆ ಆಶ್ಚರ್ಯ ಆಗುತ್ತೆ ಇದು ಹೆಂಗಾಯ್ತು ಅಂತ. ಅದು ಹೆಂಗಾಯ್ತು ಅಂತಂದ್ರೆ ಪರಿಶುದ್ಧಾತ್ಮರ ಸಹಾಯದಿಂದ ಅದಾಗುತ್ತೆ. ಹಲ್ಲೆಲೂಯಾ. ಆಗ ದೇವರಾತ್ಮನು ಒಂದು ವ್ಯಕ್ತಿಯಲ್ಲಿ ಮಾಡುವಂತ ಕ್ರಿಯೆ ಯಾವುದು ಅಂತಂತಂದ್ರೆ ಅವನನ್ನ ಪರಿಶುದ್ಧಪಡಿಸುವಂಥದ್ದು, ಪಾಪವನ್ನ ಅವನಿಂದ ತೆಗೆದು ಹಾಕುವಂಥದ್ದು. ಹಲ್ಲೆಲೂಯಾ. ಒಂದು ವೇಳೆ ಯಾರಾದ್ರೂ ಕ್ರಿಸ್ತ ಯೇಸುವಿನಲ್ಲಿ ಇದ್ದುಕೊಂಡು ಇನ್ನ ಪಾಪದಲ್ಲಿ ಅವರು ಬದುಕ್ತಾ ಇದ್ದಾರೆ ಅಂತಂದ್ರೆ ಅವರು ಪವಿತ್ರಾತ್ಮ ಇಲ್ಲದವರು. ಅದರಿಂದ ನೀವು ಯಾರಾದ್ರೂ ಒಂದು ವೇಳೆ ದೇವರಾತ್ಮ ಭರಿತರಾಗೋ ಒಂದು ವ್ಯಕ್ತಿ ಇದ್ದಾರಾ ಇಲ್ವಾ ಅಂತ ತಿಳ್ಕೊಳ್ಬೇಕು ಅಂತಂದ್ರೆ ಅವ್ರು ಪರಿಶುದ್ಧರಾಗಿ ಜೀವಿಸ್ತಾ ಇದ್ದಾರಾ ಇಲ್ವಾ ಅನ್ನೋದನ್ನ ಗಮನಿಸಿ. ಒಂದು ವೇಳೆ ಒಂದು ವ್ಯಕ್ತಿ ಯಾರೋ ಇನ್ನೂ ಪಾಪದಲ್ಲಿ ಬದುಕ್ತಾ ಇದ್ರೆ ಅವನು ದೇವರಾತ್ಮ ಇಲ್ಲದವನು. ಆದ್ರೆ ಪರಿಶುದ್ಧಾತ್ಮ ಭರಿತನಾಗಿ ಜೀವಿಸುವಂತವನು ದೇವರಾತ್ಮರ ಸಹಾಯದಿಂದ ತನ್ನ ಪಾಪಗಳನ್ನು ಜಯಿಸಿ ತನ್ನನ್ನು ಪರಿಶುದ್ಧಗೊಳಿಸಿಕೊಂಡು ದೇವರ ಇಷ್ಟದ ಪ್ರಕಾರವಾಗಿ ತಾನು ಜೀವಿಸುವುದಕ್ಕೆ ತಾನು ರೂಪಿಸಿಕೊಡ್ತಾನೆ. ಹಲ್ಲೆಲೂಯಾ. ಆಗ ದೇವರಾತ್ಮರು ನಮ್ಮಲ್ಲಿ ಮಾಡುವಂಥ ಕ್ರಿಯೆ ಯಾವುದು ಅಂತಂದ್ರೆ ಮೊಟ್ಟ ಮೊದಲಾಗಿ ಪರಿಶುದ್ಧತೆಯನ್ನು ಉಂಟು ಮಾಡುವಂಥದ್ದು, ಪಾಪವನ್ನು ನಮ್ಮಿಂದ ತೆಗೆದು ಹಾಕುವಂಥದ್ದು, ನಮ್ಮನ್ನ ನೂತನ ಮನುಷ್ಯನಾಗಿ ಮಾರ್ಪಡಿಸುವಂಥದ್ದು. ಆದ್ರೆ ನಮಗೊಂದು ಪ್ರಶ್ನೆ ಬರ್ಬೋದು. ಏನ್ ಪ್ರಶ್ನೆ ಅಂತಂದ್ರೆ, ಹಂಗಂದ್ರೆ ಒಂದು ಮನುಷ್ಯ ಪರಿಶುದ್ಧಾತ್ಮನನ್ನ ಹೊಂದಿಕೊಂಡಿದ್ದ ಮಾತ್ರಕ್ಕೆ ಅವನು ಯಾವತ್ತಿನ ಪಾಪ ಮಾಡೋದಿಲ್ವಾ? ಪರಿಶುದ್ಧಾತ್ಮ ಭರಿತರಾಗಿ ಜೀವಿಸುವಂತವರುಗಳು ಇನ್ನು ಪಾಪವನ್ನು ಮಾಡೋದಿಲ್ವಾ ಅನ್ನೋಂಥ ಒಂದು ಪ್ರಶ್ನೆ ನಮಗೆ ಬರ್ಬೋದು. ಆ ಪ್ರಶ್ನೆಗೆ ಉತ್ತರ ಏನಂತಂದ್ರೆ ಪರಿಶುದ್ಧಾತ್ಮ ಭರಿತರಾಗಿ ಜೀವಿಸುವಂತವರುಗಳು ಪಾಪವನ್ನು ಮಾಡೋದಕ್ಕೆ ಸಾಧ್ಯತೆ ಉಂಟು. ದೇವರಾತ್ಮರು ನಾವು ಪಾಪವನ್ನು ಜಯಿಸಿ ಪರಿಶುದ್ಧರಾಗಿ ಜೀವಿಸುವ ಹಾಗೆ ನಮಗೆ ಸಹಾಯ ಮಾಡ್ತಾರೆ. ಆದರೆ ಪರಿಶುದ್ಧಾತ್ಮ ಭರಿತರಾಗಿ ಜೀವಿಸುವಂತವರು ಸಹ ಪಾಪವನ್ನು ಮಾಡೋದಕ್ಕೆ ಸಾಧ್ಯತೆ ಇದೆ. ಅದು ಯಾವಾಗ ಅಂತಂತಂದ್ರೆ ಅವರು ತಮ್ಮ ಹೃದಯವನ್ನು ಕಠಿಣಪಡಿಸಿಕೊಂಡು ದೇವರ ಆತ್ಮರಿಗೆ ಅವಿಧೇಯರಾಗಿ ಪಾಪಕ್ಕೆ ತಮ್ಮನ್ನು ಒಪ್ಪಿಸಿಕೊಡುವಾಗ ಅದನ್ನ ಮಾಡೋದಕ್ಕೆ ಸಾಧ್ಯ. ದೇವರಾತ್ಮರು ನಮ್ಮಲ್ಲಿ ಬಂದು ನಮ್ಮಲ್ಲಿ ವಾಸ ಮಾಡುತ್ತಾ ನಾವು ಪಾಪವನ್ನು ಜಯಿಸಿ ಪರಿಶುದ್ಧರಾಗಿ ಜೀವಿಸುವ ಹಾಗೆ ನಮಗೆ ಪ್ರೇರೇಪಣೆಯನ್ನು ಮಾಡಿ ನಮಗೆ ಸಹಾಯವನ್ನು ಮಾಡ್ತಾ ಅದನ್ನು ಜಯಿಸಿ ಪರಿಶುದ್ಧರಾಗಿ ಜೀವಿಸುವ ಹಾಗೆ ನಮಗೆ ಬಲವನ್ನು ಕೊಡ್ತಾರೆ. ಆದರೆ ಹಂಗಂತ ಹೇಳಿ ನಾನು ಯಾವುದೋ ಒಂದು ಪಾಪವನ್ನು ಮಾಡಲೇಬೇಕಂತ ನನ್ನ ಹೃದಯವನ್ನು ಕಠಿಣಪಡಿಸಿಕೊಂಡು ಅದನ್ನ ನಾನು ಮಾಡೋದಕ್ಕೆ ಒಪ್ಪಿಸಿಕೊಡುವಾಗ ದೇವರಾತ್ಮರು ಏನು ಮಾಡೋದಿಲ್ಲ. ಆ ರೀತಿಯಾಗಿ ಮಾಡುವಾಗ ಆ ವ್ಯಕ್ತಿ ಪಾಪವನ್ನು ಮಾಡೋದಕ್ಕೆ ಸಾಧ್ಯತೆ ಇದೆ. ಆದರೆ ಆಗ ಏನಾಗುತ್ತೆ, ಒಂದು ವೇಳೆ ಒಂದು ವ್ಯಕ್ತಿ ತನ್ನ ಮನಸ್ಸನ್ನು ಕಠಿಣಪಡಿಸಿಕೊಂಡು ಪಾಪವನ್ನ ಮಾಡೋದಕ್ಕೆ ಅದನ್ನು ಒಪ್ಪಿಸಿಕೊಟ್ರೆ ಏನಾಗುತ್ತೆ ಅಂತಂದ್ರೆ ದೇವರ ಆತ್ಮರು ತನ್ನಲ್ಲಿ ದುಃಖ ಪಡ್ತಾರೆ. ನಾವು ದೇವರ ವಾಕ್ಯವನ್ನು ಓದಿ ನೋಡುವಾಗ ಎಫೆಸದವರಿಗೆ ಬರೆದಂಥ ಪತ್ರಕ್ಕೆ 4ನೇ ಅಧ್ಯಾಯ 30ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ದೇವರ ಪವಿತ್ರಾತ್ಮನನ್ನು ದುಃಖಪಡಿಸಬೇಡಿರಿ, ಆತನಲ್ಲಿಯೇ ವಿಮೋಚನೆಯ ದಿನಕ್ಕಾಗಿ ಮುದ್ರೆ ಹೊಂದಿದ್ದೀರಲ್ಲ. ಇಲ್ಲಿ ಅಪೊಸ್ತಲನಾಗಿರುವಂಥ ಪೌಲನು ಎಫೆಸದವರಿಗೆ ಪತ್ರಿಕೆ ಬರೆಯುವಾಗ ತಾನು ಹೇಳೋ ಮಾತೇನೆಂದ್ರೆ ದೇವರ ಪವಿತ್ರಾತ್ಮನನ್ನ ದುಃಖಪಡಿಸಬೇಡಿರಿ ಅಂತ ಬರೀತಾರೆ. ಆಗ ಪರಿಶುದ್ಧಾತ್ಮರನ್ನ ನಾವು ದುಃಖಪಡಿಸೋದಕ್ಕೆ ಸಾಧ್ಯ. ಆದರೆ ಪರಿಶುದ್ಧಾತ್ಮರನ್ನ ದುಃಖಪಡಿಸುವಂತ ಕಾರ್ಯ ಯಾವುದು?
ದೇವರಾತ್ಮರನ್ನ ದುಃಖಪಡಿಸುವಂತ ಕಾರ್ಯ ಯಾವುದು ಅಂತಂದ್ರೆ, ಒಂದು ಮನುಷ್ಯ ತನ್ನ ಹೃದಯವನ್ನು ಕಠಿಣಪಡಿಸಿಕೊಂಡು ದೇವರ ಆತ್ಮರು ಹೇಳುವಂತ ಮಾತಿಗೆ ಕಿವಿಗೊಡದೆ ಪಾಪವನ್ನು ಮಾಡೋದಕ್ಕೆ ತನ್ನ ಒಪ್ಪಿಸಿಕೊಡ್ತಾನಲ್ಲ, ಅದು ದೇವರ ಆತ್ಮರನ್ನ ದುಃಖಪಡಿಸುತ್ತೆ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ನಿಮಗೆ ಮಕ್ಕಳಿರ್ತಾರೆ ಅನ್ಕೊಳ್ಳಿ, ನೀವು ಮಕ್ಕಳಿಗೆ ಏನ್ ಮಾಡ್ತಾರೆ, ಬುದ್ಧಿ ಹೇಳ್ತಾರ, ನೋಡಪ್ಪ ಈ ತರನೇ ನಡಿಬೇಕು, ಹಿಂಗೆ ಇರಬೇಕು, ಹಿಂಗೆ ಮಾಡಬೇಕು ಅಂತ ಅನ್ಬಿಟ್ಟು ಅವರು ನೀವು ಹೇಳಿದ ಹಾಗೆ ಸರಿಯಾಗಿ ನಡೆದು ಹೋಗುವಾಗ ನಿಮಗೆ ನಿಮ್ಮ ಮಕ್ಕಳ ವಿಷಯದಲ್ಲಿ ಸಂತೋಷ ಆಗುತ್ತೆ. ನನ್ನ ಮಕ್ಕಳು ಎಷ್ಟು ಒಳ್ಳೆಯವರಪ್ಪ, ಹೇಳಿದ ಮಾತೆಲ್ಲ ಕೇಳ್ತಾರೆ ಅಂತ ಸಂತೋಷ ಆಗುತ್ತೆ. ಆದ್ರೆ ನೀವು ಹೇಳಿದ್ರು ಕೂಡ ಆ ಹೇಳೋ ಮಾತು ಕೇಳಿದ್ರೆ ಅದಕ್ಕೆ ವಿರುದ್ಧವಾಗಿ ನಡೆದು ನೀನ್ ಏನ್ ಹೇಳಿದ್ರೆ ಏನೋ ನಾನು ಹಿಂಗೆ ಮಾಡೋದು ಅಂತಂತ ಅಂದ್ಕೊಂಡು ಹೊರಟಾಗಿ ನಡೆದು ಪಾಪವನ್ನ ಮಾಡೋದಕ್ಕೆ ನಾವು ಒಪ್ಪಿಸ್ಕೊಟ್ರೆ ನಿಮಗೇನಾಗುತ್ತೆ, ದುಃಖ ಆಗುತ್ತೆ. ನನ್ನ ಮಕ್ಕಳು ಹೇಳೋ ಮಾತೇ ಕೇಳೋದಿಲ್ವಲ್ಲಪ್ಪ, ಏನ್ ಈ ತರ ಮಾಡ್ತಾರೆ ಅಂತ ಬಾಧೆ ಆಗುತ್ತೆ. ಇದೇ ರೀತಿಯಾಗಿನೇ ದೇವರ ಆತ್ಮರು ನಮ್ಮಲ್ಲಿ ಬಾಧೆ ಪಡ್ತಾರೆ. ಅವರು ನಾವು ಪರಿಶುದ್ಧರಾಗಿ ಜೀವಿಸುವ ಹಾಗೆ ನಮ್ಮನ್ನು ಪ್ರೇರೇಪಿಸ್ತಾ ಇರ್ತಾರೆ. ಆದ್ರೆ ನಮ್ಮ ಹೃದಯವನ್ನು ಕಠಿಣಪಡಿಸಿಕೊಂಡು ನಾವು ಪಾಪವನ್ನ ಮಾಡುವಾಗ ಅವರು ದುಃಖ ಪಡ್ತಾರೆ. ಅದನ್ನೇ ದೇವರ ವಾಕ್ಯ ಹೇಳುತ್ತೆ, ಪವಿತ್ರಾತ್ಮನನ್ನ ದುಃಖಪಡಿಸಬೇಡಿರಿ ಎಂಬುದಾಗಿ. ಕೆಲವೊಂದ್ಸಲಿ ಇಂಥ ಅನುಭವಗಳು ಜನಗಳಿಗಾಗುತ್ತೆ. ಯಾವ ತರ ಅನುಭವ ಅಂತಂದ್ರೆ, ಅವರು ಯಾವುದೋ ಒಂದು ಪಾಪವನ್ನ ಮಾಡಬೇಕು ಅಂತ ಅದರ ಸಮೀಪಕ್ಕೆ ಹೋಗ್ತಾ ಇರುವಾಗ ಅವರಲ್ಲಿ ಒಂದು ಭಯ ಆಗುತ್ತೆ. ಅವರಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಒಂದು ಭಯ ಅವರಲ್ಲಿ ಉಂಟಾಗುತ್ತೆ. ಅವರಿಗೆ ಸಮಾಧಾನ ಕೆಟ್ಟೋಗುತ್ತೆ. ನಾವು ಪರಿಶುದ್ಧರಾಗಿ ದೇವರಿಗೆ ಭಯಪಟ್ಟು ದೇವರ ವಾಕ್ಯದಂತೆ ನಾವು ಜೀವಿಸ್ತಾ ಇರುವಾಗ ನಾವು ಸಿಂಹದಂತೆ ಧೈರ್ಯವಾಗಿರ್ತೀವಿ. ಆದ್ರೆ ಯಾವುದೋ ಒಂದು ಪಾಪಕ್ಕೆ ನಾವು ಸಮೀಪಿಸ್ತಾ ಇರುವಾಗ ನಮಗೇನಾಗುತ್ತೆ, ಕೈಗಳು ನಡುಗೋದಕ್ಕೆ ಶುರುವಾಗುತ್ತೆ, ಮನಸ್ಸಿನ ಹೃದಯದ ಬಡಿತ ಜಾಸ್ತಿ ಆಗುತ್ತೆ, ಬೆವರು ಬರುತ್ತೆ. ಏನಕ್ಕೆ ಇದೆಲ್ಲ ಆಗುತ್ತೆ? ಇದೆಲ್ಲ ಪರಿಶುದ್ಧಾತ್ಮರು ನಮ್ಮಲ್ಲಿ ಮಾಡುವಂಥ ಕ್ರಿಯೆ. ದೇವರಾತ್ಮರು ಏನ್ ಮಾಡ್ತಾರೆ, ಒಂದು ವೇಳೆ ಒಂದು ಮನುಷ್ಯ ತನ್ನ ಹೃದಯವನ್ನು ಕಠಿಣಪಡಿಸಿಕೊಂಡು ಯಾವುದೋ ಪಾಪಕ್ಕೆ ತನ್ನ ಒಪ್ಪಿಸಿಕೊಡ್ಬೇಕಂತ ಇರುವಾಗ ದೇವರಾತ್ಮರು ಅವನಲ್ಲಿ ಭಯವನ್ನು ಹುಟ್ಟಿಸ್ತಾರೆ, ಅವನು ಹೆದರುವ ಹಾಗೆ ಮಾಡ್ತಾರೆ. ಆ ಪಾಪಕ್ಕೆ ನೀನು ಒಪ್ಪಿಸಿಕೊಡಬೇಡ, ಅದರಿಂದ ನೀನು ಹಿಂದೆ ಬಾ ಅಂತ ಹೇಳಿ ಆ ಮನುಷ್ಯನನ್ನು ತಡೆಯುವಂತ ಪ್ರಯತ್ನವನ್ನ ದೇವರಾತ್ಮರು ಮಾಡ್ತಾರೆ. ಆಗ ಒಂದು ವೇಳೆ ನಾವು ಯಾವುದೋ ಒಂದು ಪಾಪಕ್ಕೆ ನಮ್ಮನ್ನು ಒಪ್ಪಿಸಿಕೊಡುವಾಗ ನಮ್ಮಲ್ಲಿ ಒಂದು ಭಯ, ಒಂದು ದಿಗಿಲು, ಒಂದು ನಡುಕ ಉಂಟಾಗ್ತಾ ಇದೆ ಅಂತಂದ್ರೆ ಅದು ದೇವರಾತ್ಮರು ನಮ್ಮಲ್ಲಿ ಇದ್ದುಕೊಂಡು ಮಾಡ್ತಾ ಇರುವಂತ ಕ್ರಿಯೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಆ ಪಾಪಕ್ಕೆ ನಾವು ಒಳಗಾಗದ ಹಾಗೆ ಅವರು ನಮ್ಮನ್ನ ತಡೀತಾ ಇದ್ದಾರೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಆದ್ರೂ ಒಂದು ವೇಳೆ ಇಂಥ ಕಾರ್ಯಗಳು ಎದುರಾದ್ರೂ ಸಹ, ಅವನಿಗೆ ಭಯ ಆದ್ರೂ ಸಹ, ಅವನು ತನ್ನ ಹೃದಯವನ್ನು ಕಠಿಣಪಡಿಸಿಕೊಂಡು ಆ ಪಾಪದಲ್ಲಿ ನಾನು ಬದುಕಲೇಬೇಕಂತ ಹೇಳಿ ಆ ಪಾಪಕ್ಕೆ ತನ್ನ ಒಪ್ಪಿಸಿಕೊಟ್ಟ ಅಂತ ಅನ್ಕೊಳ್ಳಿ. ಆಮೇಲೆ ಏನಾಗುತ್ತೆ, ದೇವರಾತ್ಮರಿಗೆ ದುಃಖ ಆಗುತ್ತೆ, ಬಾಧೆ ಆಗುತ್ತೆ. ಆದ್ರೆ ದೇವರಾತ್ಮರಿಗೆ ದುಃಖ ಆದ್ರೂ ಬಾಧೆ ಆದ್ರೂ ಸಹ ಆ ಮನುಷ್ಯನನ್ನ ದೇವರಾತ್ಮರು ಬಿಟ್ಟು ಬಿಡೋದಿಲ್ಲ. ಇವಾಗ ನಮ್ಮ ಮಕ್ಕಳಿಗೆ ನಾವೇನೋ ಹೇಳ್ತೇವೆ, ಅವ್ರು ಹೇಳಿದ ಮಾತು ಕೇಳಲ್ಲ, ಹೇಳಿದ ಮಾತು ಕೇಳಿದ್ರೆ ಅವ್ರೇನೋ ತೊಂದರೆ ಮಾಡ್ಕೊಂಡ್ರು, ನಮಗೆ ದುಃಖ ಆಗುತ್ತೆ, ಬಾಧೆ ಆಗುತ್ತೆ. ನಾನು ಹೇಳಿದ ಮಾತು ಕೇಳಿಲ್ವಲ್ಲ, ಅದಕ್ಕೆ ನನಗೆ ಹಿಂಗೆ ಆಯ್ತು, ಹಂಗೆ ಹಾಳಾಗೋಗಂತ ಬಿಟ್ಬಿಡ್ತೀವಿ. ನಾವೇನ್ ಮಾಡ್ತೀವಿ, ಅವ್ರು ನೋಡಿ ಕನಿಕರ ಪಡ್ತೀವಿ, ಅವ್ರಿಗೆ ಸಹಾಯ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ, ಅವನನ್ನು ತಿರುಗಿ ಕಟ್ಟೋದಕ್ಕೆ, ಅವನನ್ನು ಎದುರಿಸೋದಕ್ಕೆ, ಅವನಿಗೆ ತಿರುಗಿ ಬುದ್ಧಿ ಹೇಳಿ ನೀನು ಈ ಥರನೇ ಇರಬೇಕು, ನೋಡಿ ಹಿಂಗೆ ಮಾಡಿದ್ರೆ ಹಿಂಗಾಗುತ್ತೆ, ಈ ಥರ ಮಾಡಬಾರ್ದು ಅಂತ ಹೇಳಿ ಅವನನ್ನು ತಿರುಗಿ ಸರಿದಾರಿಗೆ ತರೋದಕ್ಕೋಸ್ಕರ ನಾವು ಪ್ರಯತ್ನ ಮಾಡ್ತೀವಿ. ಅದೇ ಕಾರ್ಯವನ್ನ ದೇವರಾತ್ಮರು ಮಾಡ್ತಾರೆ. ಅಂದ್ರೆ ಅವನ ಹೃದಯವನ್ನು ಕಠಿಣಪಡಿಸಿಕೊಂಡು ಪಾಪವನ್ನು ಮಾಡಿದಾಗಲೂ ಸಹ, ಅವ್ರು ದುಃಖಪಟ್ಟರೂ ಸಹ ಅವನಲ್ಲಿ ಪಶ್ಚಾತ್ತಾಪವನ್ನು ಉಂಟು ಮಾಡಿ ಅವನನ್ನು ತಿರುಗಿ ದೇವರ ಬಳಿಗೆ ತರುವುದಕ್ಕೆ ಅವರು ಪ್ರಯತ್ನ ಮಾಡ್ತಾರೆ. ಯಾವುದೋ ಅವರ ಹೃದಯವನ್ನು ಕಠಿಣಪಡಿಸಿಕೊಂಡು ಯಾವುದೋ ಒಂದು ಪಾಪಕ್ಕೆ ತಮ್ಮನ್ನು ತೊಡಗಿಸಿಕೊಂಡ ನಂತರ ಅವರಿಗೆ ಸಮಾಧಾನ ಕೆಟ್ಟೋಗುತ್ತೆ. ಅಯ್ಯೋ ನಾನು ಪಾಪ ಮಾಡಿಬಿಟ್ಟೆ ಅನ್ನುವಂಥ ಒಂದು ನೋವು ಅವರಲ್ಲಿ ಉಂಟಾಗುತ್ತೆ. ಅವ್ರಿಗೆ ಅಯ್ಯೋ ನಾನು ಇದು ಮಾಡಬಾರ್ದಾಗಿತ್ತು ಅನ್ನುವಂಥ ಒಂದು ಭಾವನೆ ಬರುತ್ತೆ. ಅಯ್ಯೋ ನಾನು ದೇವರ ಕ್ಷಮೆ ಕೇಳಬೇಕು ಅನ್ನೋ ಭಾವನೆ ಬರುತ್ತೆ. ಅಯ್ಯೋ ನಾನು ಇಂಥ ಪಾಪಗಳಲ್ಲಿ ಬದುಕಬಾರದು, ನಾನು ಪರಿಶುದ್ಧನಾಗಿ ಜೀವಿಸಬೇಕು, ದೇವರಿಗೆ ನಾನು ಭಯಪಟ್ಟು ದೇವರ ಐಕ್ಯತೆಯಲ್ಲಿ ನಾನು ಜೀವಿಸಬೇಕು, ಇದರೆಲ್ಲ ನಾನು ಜೀವಿಸಬಾರ್ದು ಅನ್ನುವಂಥ ಒಂದು ಬಾಧೆ ತನ್ನಲ್ಲಿ ಉಂಟಾಗುತ್ತೆ. ಆ ಬಾಧೆಗಳನ್ನೆಲ್ಲ ತರೋದು ಯಾರು? ಪರಿಶುದ್ಧಾತ್ಮ ದೇವರು. ನಿನ್ನ ಹೃದಯವನ್ನು ಕಠಿಣಪಡಿಸಿಕೊಂಡು ಪಾಪಕ್ಕೆ ನಾನು ಒಪ್ಪಿಸಿದೆ, ಆದ್ರೂ ಸಹ ಆ ಪಾಪದಲ್ಲಿ ಬದುಕಬೇಡ, ಆ ಪಾಪದಿಂದ ಹೊರಬ, ಇದನ್ನ ನೀನು ಮಾಡಬಾರ್ದಾಗಿತ್ತು, ಇದನ್ನ ನೀನು ನಡ್ಕೊಬಾರ್ದಾಗಿತ್ತು, ಇನ್ನಾದ್ರೂ ಅದರಿಂದ ಆಚೆ ಬಾ, ದೇವರ ಹತ್ರ ಕ್ಷಮೆ ಕೇಳು, ಪರಿಶುದ್ಧನಾಗಿ ಜೀವಿಸು, ದೇವರ ವಾಕ್ಯದ ಪ್ರಕಾರ ಬದುಕು, ನಿನ್ನನ್ನು ಸರಿಪಡಿಸಿಕೋ ಅಂತ ಅವನಲ್ಲಿ ಪಶ್ಚಾತ್ತಾಪವನ್ನ ಪ್ರೇರೇಪಣೆ ಮಾಡುವಂತವ್ರಲ್ಲಿ ಯಾರು? ಪರಿಶುದ್ಧಾತ್ಮ ದೇವರು. ಆಗ ಒಂದು ಮನುಷ್ಯ ಪವಿತ್ರಾತ್ಮ ಭರಿತನಾಗಿದ್ದು ಅವನು ಪಾಪವನ್ನು ಮಾಡ್ಬೋದಾ ಅಂತಂದ್ರೆ, ಅವನ ಹೃದಯವನ್ನು ಕಠಿಣಪಡಿಸಿಕೊಳ್ಳುವಾಗ ಅವನು ಪಾಪವನ್ನು ಮಾಡೋದಕ್ಕೆ ಸಾಧ್ಯ. ಅದರಿಂದ ನಾವು ನಮ್ಮ ಹೃದಯವನ್ನು ಕಠಿಣಪಡಿಸಿಕೊಳ್ಳದ ಹಾಗೆ ನಾವು ಎಚ್ಚರಿಕೆ ಆಗಿರಬೇಕು. ದೇವರ ಆತ್ಮರು ನಮ್ಮನ್ನು ಎಚ್ಚರಿಸುವಾಗ ನಾವೆಲ್ಲೋ ಸ್ವಲ್ಪ ದಾರಿ ತಪ್ತಾ ಇದ್ದೀವಿ, ಬೇರೆ ಕಡೆ ಹೋಗ್ತಾ ಇದ್ದೀವಿ ಅಂತ ಅವರು ನಮ್ಮನ್ನು ಎಚ್ಚರಿಸುವಾಗ ನಾವು ಗಮನವಾಗಿ ಕಿವಿಗೊಟ್ಟು ನಮ್ಮನ್ನು ನಾವು ಸರಿಪಡಿಸಿಕೊಳ್ಬೇಕಾಗಿರುವಂಥದ್ದು ನಮಗೆ ಬಹಳ ಮುಖ್ಯ.
ನಾವು ದೇವರ ಆತ್ಮ ಭರಿತರಾಗಿ ಎಚ್ಚರಿಕೆಯಾಗಿ ನಮ್ಮನ್ನು ಕಾದುಕೊಳ್ಳೋಣ. ನನಗೆ ದೇವರ ಆತ್ಮರ ಅಭಿಷೇಕ ಇದೆ, ನನಗೆ ಬಲ ಇದೆ, ನನಗೆ ವರಗಳಿದೆ, ನಾನು ಪ್ರಾರ್ಥನೆ ಮಾಡಿದ್ರೆ ಎಲ್ಲ ಅದ್ಭುತಗಳಾಗುತ್ತೆ, ದೇವರು ನನ್ನ ಹತ್ರ ಮಾತಾಡ್ತಾರೆ, ಏನೆಲ್ಲ ಅನುಭವ ನನಗಿದೆ, ಸೈತಾನನನ್ನು ಏನು ಮಾಡೋಕ್ಕಾಗಲ್ಲ, ಯಾವ ಪಾಪ ನನ್ನನ್ನು ಏನು ಮಾಡೋಕ್ಕಾಗಲ್ಲ, ನಾನು ಪರಿಶುದ್ಧನಾಗಿ ಜೀವಿಸ್ತೀನಿ ಅಂತ ಭ್ರಮೆಯಲ್ಲಿ ಬದುಕೊಡಬಾರ್ದು. ಆದರೆ ನಾವು ದೇವರ ಮೇಲಿನ ಭಯದಿಂದ, ಎಚ್ಚರಿಕೆಯಿಂದ ನಿಮ್ಮ ರಕ್ಷಣೆಯನ್ನ, ಪರಿಶುದ್ಧತೆಯನ್ನ ಪ್ರತಿ ದಿವಸ ಕಾದುಕೊಳ್ಬೇಕು. ದೇವರೇ ನನಗೆ ಸಹಾಯ ಮಾಡು, ಯಾವ ಪಾಪ ನನ್ನ ಹತ್ರ ಸುಳಿಬಾರದು, ದೇವರೇ ನಾನು ಪರಿಶುದ್ಧನಾಗಿ ಜೀವಿಸೋದಕ್ಕೆ ಕೃಪೆ ಕೊಡು, ಬಲ ಕೊಡು, ನನ್ನನ್ನು ಪರಿಶುದ್ಧ ಮಾರ್ಗದಲ್ಲಿ ನಡೆಸು. ಇದುವರೆಗೂ ದೇವರೇ ನಾನು ಪರಿಶುದ್ಧನಾಗಿ ಜೀವಿಸೋದಕ್ಕೆ ಸಹಾಯ ಮಾಡಿದೀಯಾ, ಇನ್ನೂ ದೇವರೇ ನಿನ್ನ ಸಹಾಯ ನನಗೆ ದೊರಕಲಿ ಅಂತ ಹೇಳಿ ನಾವು ಪ್ರತಿ ದಿವಸವೂ ದೇವರ ಸಹಾಯವನ್ನ ಬೇಡುವಂತವರಾಗಿರಬೇಕು. ನಾನು ಎಷ್ಟು ವರ್ಷದಿಂದ ದೇವರು ನಮಗೆ ಬದುಕ್ತಾ ಇದ್ದೇನೆ, ನಾನು ಇನ್ನು ಕೊನೆಯವರೆಗೂ ಹಂಗೆ ಬದುಕೊಡ್ತೀನಿ ಅಂತ ನಮ್ಮ ಸಾಮರ್ಥ್ಯದ ಮೇಲೆ ನಾವು ಗಮನ ಇಟ್ಕೊಳ್ಬಾರದು. ಬೇಗ ನಾವು ಬಿದ್ದೋಗ್ತೇವೆ. ಆದರೆ ದೇವರ ಸಹಾಯವನ್ನು ಅನುದಿವಸವೂ ಸಹ ನಾವು ನಿರೀಕ್ಷಿಸಿ ಜೀವಿಸುವಂತವರುಗಳಾಗಿ ನಾವಿರಬೇಕು. ನಮ್ಮನ್ನ ಎಚ್ಚರಿಕೆಯಿಂದ ಕಾದುಕೊಳ್ಳಬೇಕು. ಒಂದು ಮನುಷ್ಯ ತನ್ನ ಹೃದಯವನ್ನ ಕಠಿಣಪಡಿಸಿಕೊಂಡು ಪಾಪವನ್ನು ಮಾಡಿಬಿಡ್ತಾನೆ. ದೇವರ ಆತ್ಮರಿಗೆ ದುಃಖ ಆಗುತ್ತೆ. ದೇವರ ಆತ್ಮರು ಅವನಲ್ಲಿ ಪಶ್ಚಾತ್ತಾಪವನ್ನು ಉಂಟು ಮಾಡೋದಕ್ಕೆ, ಅವನು ತಿರುಗಿ ನೀನು ಮಾಡಿ ಸರಿ ಇಲ್ಲ, ದೇವರ ಕಡೆಗೆ ತಿರುಗಿಕು ಅಂತ ಹೇಳಿ ಅವನನ್ನು ಪ್ರೇರೇಪಿಸಿ ದೇವರ ಕಡೆಗೆ ಅವನನ್ನು ತರೋದಕ್ಕೆ ಅವರೆಲ್ಲ ಪ್ರಯತ್ನ ಮಾಡ್ತಾರೆ. ಆದರೆ ಅವನ ಆ ಕಾರ್ಯಕ್ಕೆ ಕಿವಿ ಕೊಡದಿರ ಪದೇ 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 ಆ ಪಾಪದಲ್ಲಿ ಮುಂದುವರಿತಾನೆ ಹೋದ ಅಂತ ಅಂದ್ಕೊಳ್ಳಿ. ಅವಾಗೇನಾಗುತ್ತೆ, ಅವನು ಹಂಗೆ ಮುಂದುವರಿತಾ ಹೋಗ್ತಾ ಇರುವಾಗ ದೇವರಾತ್ಮರಿಗೆ ದುಃಖದ ಮೇಲೆ ದುಃಖ, ದುಃಖದ ಮೇಲೆ ದುಃಖ ಅವನಲ್ಲಿ ಆಗ್ತಾನೆ ಇರುತ್ತೆ. ಅವರು ದುಃಖ ಪಡ್ತಾ ಅವನನ್ನ ತಿರುಗಿ ಸರಿ ದಾರಿ ತರೋದಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾ ಇರ್ತಾರೆ. ಎಲ್ಲ ತರ ಅವನನ್ನ ಪ್ರೇರೇಪಿಸ್ತಾ ಇರ್ತಾರೆ, ಎಲ್ಲಾ ತರ ಅವನಿಗೆ ಬುದ್ಧಿ ಹೇಳ್ತಾ ಇರ್ತಾರೆ. ಎಲ್ಲ ರೀತಿಯಲ್ಲಿ ಅವನನ್ನು ಹೇಗಾದ್ರೂ ಈ ಪಾಪ ಜೀವಿತದಿಂದ ತಿರುಗಿ ಅವನನ್ನು ಆಚೆ ತಂದು ದೇವರ ದಾರಿಯನ್ನು ಸ್ಥಿರಪಡಿಸಬೇಕಂತ ಹೇಳಿ ಎಲ್ಲಾ ತರ ಪ್ರೇರೇಪಣೆಯನ್ನ ಪರಿಶುದ್ಧಾತ್ಮರು ತನ್ನಲ್ಲಿ ಮಾಡ್ತಾನೆ ಇರ್ತಾರೆ. ಆದ್ರೆ ಆ ಮನುಷ್ಯ ದೇವರ ಆತ್ಮರು ತನ್ನನ್ನು ಸರಿಯಾದ ದಾರಿಗೆ ತರೋದಕ್ಕೆ ಎಷ್ಟೇ ಪ್ರಯತ್ನ ಮಾಡಿದ್ರು ಸಹ ದೇವರ ಆತ್ಮರ ಪ್ರೇರೇಪಣೆಗೆ ಅವನಿಗೆ ಕಿವಿ ಹೊಡೆದರ ಅವನ ಹೃದಯವನ್ನು ಕಠಿಣಪಡಿಸಿಕೊಂಡು ಇದೇ ದಾರಿಯಲ್ಲಿ ನಾನು ಹೋಗ್ತೇನೆ ಅಂತ ಹಾಗೇ ಹೋಗ್ತಾ ಇದ್ರೆ ದೇವರಾತ್ಮರು ಸದಾ ಕಾಲಕ್ಕೂ ಅದನ್ನೇ ಮಾಡಿಕೊಂಡಿರೋದಿಲ್ಲ. ಒಂದು ಕಾಲದವರೆಗೂ, ಒಂದು ಮಿತಿಯವರೆಗೂ ಸಹ ದೇವರಾತ್ಮರು ತನ್ನಲ್ಲಿ ಹೋರಾಡ್ತಾರೆ. ತನ್ನನ್ನು ಆ ಪಾಪದಿಂದ ಹೊರತಂದು ಸರಿಯಾದ ದಾರಿಯನ್ನು ನಿಲ್ಲಿಸೋದಕ್ಕೆ ಅವನೊಟ್ಟಿಗೆ ದೇವರಾತ್ಮರು ಹೋರಾಡ್ತಾರೆ. ಆದರೆ ದೇವರ ಆತ್ಮನು ಯಾವಾಗಲೂ ಒಂದು ಮನುಷ್ಯನೊಟ್ಟಿಗೆ ಹೋರಾಡಿಕೊಂಡು ಇರೋದಿಲ್ಲ. ಒಂದು ಕಾಲಘಟ್ಟದ ನಂತರ ಆ ಮನುಷ್ಯ ಎಷ್ಟು ಮಾತ್ರ ಪಶ್ಚಾತ್ತಾಪ ಪಡದೆ ತನ್ನ ಹೃದಯವನ್ನು ಕಠಿಣಪಡಿಸಿಕೊಂಡು ನಾನು ಈ ಪಾಪದಲ್ಲಿಯೇ ಬದುಕಿ ಹೋಗ್ತಾನೇ ಇರ್ತೀನಿ ಅಂತ ಅದರಲ್ಲೇ ಅವರು ಒಪ್ಪಿಸ್ಕೊಟ್ಬಿಡ್ತಾನೋ, ಕಡೆಗೆ ದೇವರಾತ್ಮರು ಏನ್ ಮಾಡ್ತಾರೆ, ಒಂದು ದಿವಸ ತನ್ನಂತ ದುಃಖಪಟ್ಟು 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 ಈ ಮನುಷ್ಯನಲ್ಲಿ ಇನ್ನೇನು ಪ್ರಯೋಜನ ಇಲ್ಲ, ಇವನಲ್ಲಿ ಯಾವ ಪಶ್ಚಾತ್ತಾಪ ಬರೋದಿಲ್ಲ ಅಂತ ಹೇಳಿ ಅವನನ್ನು ಬಿಟ್ಟು ಆಗಲೇ ಹೋಗ್ತಾರೆ. ಅದನ್ನೇ ನಾವು ದೇವರ ಆತ್ಮರನ್ನ ನಂದಿಸಿ ಬಿಡೋದು ಅಂತ ಹೇಳ್ತೇವೆ. ದೇವರ ವಾಕ್ಯದಲ್ಲಿ ನಾವು ಓದಿ ನೋಡುವಾಗ ಥೆಸಲೋನಿಕದವರಿಗೆ ಬರೆದಂಥ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 19ನೇ ವಾಕ್ಯವನ್ನು ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ: ಪವಿತ್ರಾತ್ಮನನ್ನು ನಂದಿಸಬೇಡಿರಿ, ಪ್ರವಾದನೆಗಳನ್ನು ಹೀನೈಸಬೇಡಿರಿ. ಇಲ್ಲಿ ಅಪೊಸ್ತಲನಾಗಿರುವಂಥ ಪೌಲನು ವಿಶ್ವಾಸಿಗಳಿಗೆ ಬರೆಯುವ ಮಾತೇನೆಂದರೆ ಪವಿತ್ರಾತ್ಮನನ್ನ ನಂದಿಸಬೇಡಿರಿ ಅಂತ ಬರೀತಾರೆ. ಪವಿತ್ರಾತ್ಮನನ್ನ ನಂದಿಸೋದು ಅಂದ್ರೆ ಏನು? ಈಗ ದೀಪವನ್ನ ನಂದಿಸ್ಬಿಡು ಅಂತ ಹೇಳ್ತಾರೆ. ದೀಪವನ್ನು ನಂದಿಸ್ಬಿಡೋದು ಅಂದ್ರೆ ಅರ್ಥ ಏನಂತಂದ್ರೆ ಆರಿಸ್ಬಿಡೋದು ಅಂತ. ಈಗ ದೀಪ ಉರಿತಾ ಇರುತ್ತೆ, ಅದನ್ನ ಉಫ್ ಅಂತ ಊದ್ಬಿಟ್ಟು ಆರಿಸ್ಬಿಟ್ರೆ ಅದನ್ನ ನಾವೇನಂತೀವಿ, ದೀಪವನ್ನ ನಂದಿಸಿ ಬಿಡೋದು ಅಂತ ಹೇಳ್ತೇವೆ. ಆಗ ಅಪೊಸ್ತಲನಾಗಿರುವಂಥ ಪೌಲನು ಪವಿತ್ರಾತ್ಮನನ್ನ ದೀಪಕ್ಕೆ ಹೋಲಿಸಿ ಆತನು ನಿಮ್ಮಲ್ಲಿ ದೀಪವಾಗಿದ್ದಾನೆ, ನೀವು ಅದನ್ನ ಆರಿಸಿ ಬಿಡಬೇಡಿರಿ ಅಂತ ವಿಶ್ವಾಸಗಳಿಗೆ ಬರೆಯೋದನ್ನ ನಾವು ಕಾಣ್ತೇವೆ. ಆಗ ಒಂದು ಮನುಷ್ಯನು ಪಾಪವನ್ನು ಮಾಡಿ ತನ್ನ ಹೃದಯವನ್ನು ಕಠಿಣಪಡಿಸಿಕೊಂಡು ಅದರಲ್ಲಿ ನಡೆಯುವಾಗ ದೇವರ ಆತ್ಮರು ಆ ಮನುಷ್ಯ ಅದರಿಂದ ಹೊರಬರಲಿ ಅಂತ ಹೇಳಿ ಅವನೊಟ್ಟಿಗೆ ಹೋರಾಡ್ತಾರೆ. ಆದರೆ ಸದಾ ಕಾಲಕ್ಕೂ ಹೋರಾಡಿಕೊಂಡೇ ಇರೋದಿಲ್ಲ. ಒಂದು ಕಾಲದವರೆಗೂ ದೇವರ ಆತ್ಮರು ಹೋರಾಡ್ತಾರೆ. ಆದರೆ ಯಾವಾಗ ಆ ಮನುಷ್ಯ ಇನ್ನು ಮನೆ ತಿರುಗೋದೇ ಇಲ್ಲ, ತನ್ನ ಪಶ್ಚಾತ್ತಾಪ ಪಡೋದೇ ಇಲ್ಲ, ದೇವರ ಕಡೆಗೆ ಬರೋದೇ ಇಲ್ಲ ಅನ್ನೋಂಥ ಒಂದು ಹಂತಕ್ಕೆ ಬಂದುಬಿಡ್ತಾನೋ, ಆಗ ದೇವರ ಆತ್ಮರು ಏನ್ ಮಾಡ್ತಾರೆ, ದುಃಖಪಟ್ಟು ಕಡೆಗೆ ಈ ಮನುಷ್ಯನಲ್ಲಿ ಏನು ಪ್ರಯೋಜನ ಇಲ್ಲ ಅಂತ ಹೇಳಿ ಅವರು ಬಿಟ್ಟು ಹೊರಟು ಹೋಗ್ತಾರೆ. ಅದನ್ನೇ ಪವಿತ್ರಾತ್ಮನನ್ನ ನಂದಿಸಬೇಡಿರಿ ಅಂತ ದೇವರ ವಾಕ್ಯ ನಮಗೆ ಹೇಳುತ್ತೆ. ಆಗ ಒಂದು ಮನುಷ್ಯ ದೇವರ ಬಳಿಗೆ ಬಂದು ತನ್ನನ್ನು ದೇವರಿಗೆ ಒಪ್ಪಿಸಿಕೊಂಡು ಜೀವಿಸುವಾಗ ದೇವರು ತನ್ನ ಆತ್ಮನನ್ನು ಕಳುಹಿಸಿ ಅವನ ಪಾಪವನ್ನು ಜಯಿಸಿ ಪರಿಶುದ್ಧನಾಗಿ ಜೀವಿಸುವ ಹಾಗೆ ದೇವರು ಸಹಾಯ ಮಾಡ್ತಾರೆ.
ಆದರೆ ಒಂದು ವೇಳೆ ಅವನ ಹೃದಯವನ್ನು ಕಠಿಣಪಡಿಸಿಕೊಂಡು ಒಂದು ಪಾಪವನ್ನು ಮಾಡುವಾಗ ದೇವರ ಆತ್ಮರು ತನ್ನಲ್ಲಿ ಪಶ್ಚಾತ್ತಾಪವನ್ನು ಹುಟ್ಟಿಸೋದಕ್ಕೆ ಮತ್ತೆ ದೇವರ ಕಡೆಗೆ ತಿರುಗಿಕೊಳ್ಳೋದಕ್ಕೆ ಅವನಿಗೆ ಪ್ರೇರೇಪಣೆ ಕೊಡ್ತಾರೆ. ಆದರೆ ಸದಾಕಾಲಕ್ಕೂ ಅದು ಮಾಡ್ತಾನೆ ಹೋದರೆ ದೇವರ ಆತ್ಮರು ಏನು ಮಾಡ್ತಾರೆ, ಕಟ್ಟ ಕಡೆಗೆ ತನ್ನನ್ನು ಬಿಟ್ಟು ಅಗಲಿ ಹೋಗ್ತಾರೆ. ಆಗ ಪ್ರಾರಂಭದಲ್ಲಿ ಅವರಿಗೆ ಯಾವುದೋ ಒಂದು ಪಾಪವನ್ನು ಮಾಡುವಾಗ ಭಯ ಉಂಟಾಗುತ್ತೆ, ದಿಗಿಲು ಉಂಟಾಗುತ್ತೆ, ನಡುಕ ಉಂಟಾಗುತ್ತೆ. ನಾನು ಮಾಡ್ತಾ ಇರೋ ತಪ್ಪು ಮಾಡಬಾರ್ದು ಅಂತ ಬೆವರೆಲ್ಲ ಬರುತ್ತೆ. ಇದು ದೇವರಾತ್ಮರು ತನ್ನಲ್ಲಿ ಮಾಡುವಂಥ ಕ್ರಿಯೆ. ಆದರೆ ಆದರೂ ತನ್ನ ಹೃದಯವನ್ನು ಕಠಿಣಪಡಿಸಿಕೊಂಡು ಅದನ್ನು ಮಾಡಿದ್ರೆ ಆನಂತರ ಪಶ್ಚಾತ್ತಾಪ ಉಂಟಾಗುತ್ತೆ. ಅಯ್ಯೋ, ನಾನು ಈ ಥರ ಮಾಡಬಾರ್ದಾಗಿತ್ತು, ನಾನು ಈ ಥರ ನಡೀಬಾರ್ದಾಗಿತ್ತು, ಅಯ್ಯೋ ನಾನು ಪರಿಶುದ್ಧನಾಗಿ ಜೀವಿಸಬೇಕು, ಈ ಪಾಪ ನನಗೆ ಬೇಡ ಅಂತ ಹೇಳಿ ಅವನಲ್ಲಿ ಬಾಧೆ ಉಂಟಾಗುತ್ತೆ. ಇದೆಲ್ಲ ಒಂದು ಮನುಷ್ಯನಲ್ಲಿ ಇದ್ರೆ ಅವನಲ್ಲಿ ಪವಿತ್ರಾತ್ಮರು ಇನ್ನೂ ವಾಸ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಆದರೆ ಯಾವತ್ತು ಒಂದು ಮನುಷ್ಯನಿಗೆ ಯಾವುದೋ ಒಂದು ಪಾಪಕ್ಕೆ ತನ್ನ ಒಪ್ಪಿಸಿಕೊಡುವಾಗ ದಿಗಿಲು ಉಂಟಾಗೋದಿಲ್ಲವೋ, ಭಯ ಉಂಟಾಗೋದಿಲ್ಲವೋ, ನಡುಕ ಉಂಟಾಗೋದಿಲ್ಲವೋ, ಬೆವರವನಿಗೆ ಬರೋದಿಲ್ಲವೋ, ಅವನ ಹೃದಯದ ಬಡಿತ ಹೆಚ್ಚಾಗೋದಿಲ್ಲವೋ, ಅದು ಅವನಿಗೆ ಸೂಚನೆ ದೇವರ ಆತ್ಮರು ತನ್ನನ್ನು ಬಿಟ್ಟು ಅಗಲಿ ಹೋಗಿದ್ದಾರೆ ಅಂತ. ಯಾವತ್ತೊಂದು ಮನುಷ್ಯ ಪಾಪವನ್ನು ಮಾಡಿ ಆ ಪಾಪದ ಕುರಿತಾದ ದಿಗಿಲಿಲ್ಲದೆ, ಭಯವಿಲ್ಲದೆ, ಪಶ್ಚಾತ್ತಾಪವಿಲ್ಲದೆ, ಅಯ್ಯೋ ನಾನು ಈ ರೀತಿಯಾಗಿ ಪಾಪವನ್ನು ಮಾಡಿಬಿಟ್ನೆಲ್ಲ, ನಾನು ಈ ಥರ ಮಾಡಬಾರ್ದಾಗಿತ್ತು, ನಾನು ದೇವರ ಮಗು, ನಾನು ಪರಿಶುದ್ಧನಾಗಿ ಜೀವಿಸಬೇಕು, ದೇವರ ಮಾತಿನ ಪ್ರಕಾರ ಬದುಕಬೇಕು, ಅಯ್ಯೋ ನಾನು ಈ ಥರ ಮಾಡಿಬಿಟ್ನೆಲ್ಲ ಅನ್ನುವಂಥ ಒಂದು ಪಶ್ಚಾತ್ತಾಪ ಯಾವತ್ತೊಂದು ದೇವರ ಮಗುವಿಗೆ ಬರೋದಿಲ್ವೋ, ದೇವರ ಆತ್ಮರು ತನ್ನನ್ನು ಬಿಟ್ಟು ಅಗಲಿ ಹೋಗಿದ್ದಾರೆ ಅಂತ ಅರ್ಥ. ಒಬ್ಬನು ದೇವರ ಆತ್ಮ ಭರಿತನಾಗಿ ಜೀವಿಸುವಾಗ, ಪಾಪ ಅವನ ಹತ್ರ ಬರುವಾಗ ಅವನಲ್ಲಿ ದಿಗಿಲು, ಭಯ ಉಂಟಾಗುತ್ತೆ. ಆದರೂ ಹೃದಯವನ್ನು ಕಠಿಣಪಡಿಸಿಕೊಂಡು ಪಾಪವನ್ನು ಮಾಡಿದ್ರೆ ಅವನಲ್ಲಿ ವಿಪರೀತವಾದ ಪಶ್ಚಾತ್ತಾಪ ಉಂಟಾಗುತ್ತೆ. ಅವನು ಗೋಳ ಆಡ್ತಾನೆ, ನಾನು ಯಾಕೆ ಈ ರೀತಿ ಮಾಡಿದೆ. ಆದರೂ ದೇವರು ಸಮಾಧಾನ ಮಾಡ್ತಾರೆ, ಆಗಿದ್ದಾಯ್ತು, ಇನ್ನಾದರೂ ನಿನ್ನ ತಪ್ಪನ್ನು ಒಪ್ಪಿಕೊಂಡು ನೀನು ಸರಿ ಆಗುವಂತ ಹೇಳಿ. ಆದರೆ ಯಾವತ್ತು ದೇವರಲ್ಲಿದ್ದಂಥ ಒಂದು ಮನುಷ್ಯ ಪಾಪವನ್ನು ಮಾಡುವಾಗ ಅವನಿಗೆ ಭಯ ಬರೋದಿಲ್ವೋ, ಪಾಪವನ್ನು ಒಂದು ವೇಳೆ ಮಾಡಿದ ನಂತರ ಅವನಲ್ಲಿ ಪಶ್ಚಾತ್ತಾಪ ಹುಟ್ಟೋದಿಲ್ವೋ, ದೇವರ ಆತ್ಮರು ತನ್ನ ಬಿಟ್ಟು ಅಗಲಿ ಹೋಗಿದ್ದಾರೆ ಅಂತ ಅರ್ಥ. ಅವನು ಒಣಗಿ ಹೋಗಿರುವಂತ ಗಿಡವಾಗಿದ್ದಾನೆ. ಬದುಕಿರುವಂಥ ಮನುಷ್ಯನಿಗೆ ಗಿಲ್ಲಿದ್ರೆ ಏನಾಗುತ್ತೆ, ನೋವಾಗುತ್ತೆ. ಸತ್ತೋಗಿರೋಂಥ ಮನುಷ್ಯನಿಗೆ ನೀವು ಎಷ್ಟೇ ಗಿಲ್ಲಿದ್ರೆ ಏನಾಗುತ್ತೆ, ಏನು ಸಹ ಅವನಿಗೆ ಆಗೋದಿಲ್ಲ, ಅವನಲ್ಲಿ ಜೀವ ಇಲ್ಲ. ಅದೇ ರೀತಿ ನೀವಿನ್ನೂ ಬದುಕ್ತಾ ಇದ್ರೆ, ನಿಮ್ಮಲ್ಲಿ ಪರಿಶುದ್ಧಾತ್ಮನು ಇನ್ನೂ ವಾಸ ಮಾಡ್ತಾ ಇದ್ರೆ, ನಿಮಗೆ ಗಿಲ್ಲಿದ್ರೆ ನೋವಾಗುತ್ತೆ, ಪಾಪ ನಿಮ್ಮ ಹತ್ರ ಬಂದ್ರೆ ನೋವಾಗುತ್ತೆ. ಆದ್ರೆ ನೀವು ಸತ್ತೋಗಿದ್ರೆ, ದೇವರ ಆತ್ಮರು ನಿಮ್ಮನ್ನು ಬಿಟ್ಟು ಅಗಲಿ ಹೋಗಿದ್ರೆ, ನೀವು ಯಾವ ಪಾಪಕ್ಕೆ ನಿಮ್ಮನ್ನು ಒಪ್ಪಿಸಿಕೊಟ್ರು ಸಹ ನಿಮಗೆ ಭಯ ಬರೋದಿಲ್ಲ, ದಿಗಿಲು ಬರೋದಿಲ್ಲ, ನಡುಕ ಬರೋದಿಲ್ಲ, ಪಶ್ಚಾತ್ತಾಪವೂ ಬರೋದಿಲ್ಲ. ದೇವರ ಆತ್ಮ ಬಿಟ್ಟು ಹೊರಟು ಹೋಗಿದ್ದಾರೆ, ಅವನು ದೇವರ ಆತ್ಮ ಭರಿತನಲ್ಲ ಅನ್ನೋದಕ್ಕೆ ಅದು ನಮಗೆ ಸೂಚನೆ ಆಗಿರುತ್ತೆ. ಇವತ್ತು ನಮ್ಮ ಬಗ್ಗೆ ನಾವು ಯೋಚನೆ ಮಾಡಬೇಕು. ಪಾಪದ ವಿಷಯದಲ್ಲಿ ನಮ್ಮ ನಡವಳಿಕೆ ಯಾವ ಥರ ಇದೆ? ಒಂದು ವೇಳೆ ಯಾವುದೋ ಪಾಪ ನಮ್ಮನ್ನು ಆಕರ್ಷಿಸುವಾಗ ಅದಕ್ಕೆ ನಮ್ಮನ್ನು ಒಪ್ಪಿಸ್ಕೊಡೋದಕ್ಕೆ ನಾವು ಹೋದ್ರೆ ನಮಗೆ ದಿಗಿಲು, ಭಯ, ನಡುಕ ಅನ್ನೋದು ಬರುತ್ತಾ? ಅಯ್ಯೋ ನಾನು ಈ ಥರ ಮಾಡಬಾರ್ದಲ್ವಾ, ನಾನು ಯಾವ ಥರ ಪಾಪ ಮಾಡಲಿ ಅನ್ನೋವಂಥ ಒಂದು ಹೆದರಿಕೆ ನಮ್ಗೆ ಉಂಟಾಗತ್ತಾ? ಅದು ಉಂಟಾದ್ರೆ ನಾವಿನ್ನೂ ದೇವರ ಆತ್ಮ ಭರಿತರಾಗಿದ್ದೇವೆ. ಒಂದು ವೇಳೆ ನಮ್ಮ ಹೃದಯವನ್ನು ಕಠಿಣಪಡಿಸಿಕೊಂಡು ಯಾವುದೊಂದು ತಪ್ಪು ಮಾಡಿಬಿಟ್ರು ಸಹ ಅದರ ಕುರಿತಾದ ಪಶ್ಚಾತ್ತಾಪ, ನೋವು, ಸಂಕಟ, ಕಣ್ಣೀರು, ಬಾಧೆ, ಅಯ್ಯೋ ದೇವರೇ ನಾನು ಈ ಥರ ಮಾಡಿಬಿಟ್ನಲ್ಲ, ನಾನು ಈ ಥರ ಇರಬಾರ್ದಾಗಿತ್ತು ಅನ್ನೋ ಒಂದು ಪಶ್ಚಾತ್ತಾಪ ನನ್ನಲ್ಲಿ ನಿಮ್ಮಲ್ಲಿ ಉಂಟಾಗ್ತಾ ಇದೆ ಅಂತಂದ್ರೆ ಅದು ದೇವರ ಆತ್ಮರು ನಮ್ಮಲ್ಲಿ ಮಾಡ್ತಾರೆ ಕ್ರಿಯೆ. ನಾವು ತಿರುಗಿ ನಮ್ಮನ್ನು ಸರಿಪಡಿಸಿಕೊಂಡು ದೇವರೊಟ್ಟಿಗೆ ಒಂದಾಗುವುದಕ್ಕಾಗಿ ದೇವರ ಆತ್ಮರು ಮಾಡ್ತಾರೆ ಕ್ರಿಯೆ. ಆದ್ರೆ ಯಾವುದೊಂದು ಪಾಪ ನಮಗೆ ಹತ್ರ ಬರ್ತಾ ಇದ್ರೆ ಸಹ ನಮಗೆ ದಿಗಿಲು, ಭಯ ಉಂಟಾಗ್ತಾ ಇಲ್ಲ. ಆ ಪಾಪಕ್ಕೆ ನಾವು ಒಪ್ಪಿಸಿಕೊಟ್ಟರು ಸಹ ನಮ್ಮಲ್ಲಿ ಪಶ್ಚಾತ್ತಾಪ ಇಲ್ಲ ಅಂತಂದ್ರೆ ನಾವು ಸತ್ತು ಹೋಗಿದ್ದೀವಿ, ದೇವರ ಆತ್ಮರು ನಮ್ಮನ್ನು ಬಿಟ್ಟು ಅಗಲೇ ಹೋಗಿದ್ದಾರೆ. ಅದರಿಂದ ನಮ್ಮನ್ನು ನಾವು ಯೋಚನೆ ಮಾಡ್ಕೊಂಡು ನೋಡಬೇಕು. ಆದ್ರೆ ಈಗ ಕೆಲವರು ಒಂಥರ ಸಂತೋಷ ಪಡಬಹುದು. ಏನು ಸಂತೋಷ ಅಂದರೆ, ಇಲ್ಲಪ್ಪ ನನಗೆ ಯಾವ್ದಾದ್ರು ಪಾಪ ಹತ್ರ ಬರ್ತಾ ಇದೆ ಅಂದರೆ ಈಗಲೂ ಭಯ ಆಗ್ತಾ ಇದೆ, ನಾನು ಯಾವುದೋ ಒಂದು ಪಾಪ ಒಂದು ವೇಳೆ ಮಾಡಿಬಿಟ್ರು ಆಮೇಲೆ ನನ್ನ ಮನಸ್ಸು ಕುಚ್ಚುತ್ತೆ, ಅಯ್ಯೋ ನಾನು ಈ ಥರ ಮಾಡಬಾರ್ದಾಗಿತ್ತು, ನಾನು ತಪ್ಪು ಮಾಡ್ಬಿಟ್ನಲ್ಲ ಅಂತ ನನಗೆ ಬಾಧೆ ಆಗುತ್ತೆ ಅಂತ ಅನುಭವದಲ್ಲಿರುವಂಥವ್ರು ಒಂದು ವೇಳೆ ಸಂತೋಷ ಪಡ್ಬೋದು. ಏನಂತ ಸಂತೋಷ? ನನ್ನಲ್ಲಿ ದೇವರಾತ್ರು ಇನ್ನೂ ಇದ್ದಾರಪ್ಪ ಅನ್ನೋ ಒಂದು ಸಂತೋಷ ಪಡ್ಬೋದು. ಆದರೆ ಸಂತೋಷ ಪಡೋದಕ್ಕೆ ಅದು ಒಂದು ಸ್ಥಿತಿ ಅಲ್ಲ. ಸಂತೋಷ ಪಡಬೇಕಾದ ಸ್ಥಿತಿ ಯಾವುದು ಅಂತಂತಂದ್ರೆ, ನಾನು ಪಾಪವನ್ನು ಜಯಿಸಿ ಪರಿಶುದ್ಧನಾಗಿ ಜೀವಿಸ್ತಾ ಇದ್ರೆ ಅದು ನೀವು ಸಂತೋಷಿಸಬೇಕಾಗಿರುವಂಥ ಸ್ಥಿತಿ. ಆದರೆ ಪಾಪ ಹತ್ರ ಬರ್ತಾ ಇದ್ರೆ ನನಗೆ ಭಯ ಬರ್ತಾ ಇದೆ, ಪಾಪವನ್ನು ಮಾಡಿಬಿಟ್ಟ ಮೇಲಿಂದ ಪಶ್ಚಾತ್ತಾಪ ಬರ್ತಾ ಇದೆ, ನನ್ನಲ್ಲಿ ದೇವರಾತ್ಮ ಇದ್ದಾರೆ, ನಂಗೆ ಸಂತೋಷ ಅಂತ ಅನ್ಕೊಳ್ಬಾರ್ದು. ಯಾಕೆ ಅಂತಂದ್ರೆ ಒಂದು ವೇಳೆ ಪಾಪ ಹತ್ರ ಬರ್ತಾ ಇರುವಾಗ ಭಯ ಬರ್ತಾ ಇದ್ದು ಪಾಪವನ್ನು ಮಾಡಿಬಿಟ್ಟು ಪಶ್ಚಾತ್ತಾಪ ಬರ್ತಾ ಇದ್ರು ಕೂಡ ಅದರಲ್ಲೇ ಮುಂದೆ ಬಂದ್ರೆ ನಾಳೆ ಒಂದು ದಿವಸ ಅಂತ ಮೀರಿ ಹೋಗಿ ಪಾಪ ಹತ್ರ ಬಂದ್ರೆ ಭಯ ಇಲ್ಲ, ಪಾಪವನ್ನು ಮಾಡಿದ್ರೆ ಪಶ್ಚಾತ್ತಾಪ ಇಲ್ಲ ಅನ್ನೋಂಥ ಸ್ಥಿತಿಗೆ ಬಂದುಬಿಡ್ತೀವಿ. ಆದ್ರೆ ಆ ಸ್ಥಿತಿಗೆ ಬರೋದಕ್ಕಿಂತ ಮುಂಚೆನೆ
ಪಾಪ ಹತ್ರ ಬಂದ್ರೆ ಭಯ ಅಲ್ಲ, ಪಾಪ ಮಾಡಿದ್ರೆ ಪಶ್ಚಾತ್ತಾಪ ಅಲ್ಲ, ಪಾಪ ಹತ್ರ ಬಂದ್ರೆ ಅದನ್ನು ಜಯಿಸಿ ನಾನು ಪರಿಶುದ್ಧನಾಗಿ ಜೀವಿಸ್ತಾ ಇದ್ದೀನಿ ಅನ್ನುವಂಥ ಹಂತಕ್ಕೆ ನಾವು ತಲುಪಬೇಕು. ಅದು ನಮ್ಮಲ್ಲಿ ದೇವರ ಆತ್ಮ ಮಾಡೋದಕ್ಕೆ ಇಷ್ಟಪಡುವಂಥ ಕ್ರಿಯೆ. ಆದ್ರೆ ಆ ಕ್ರಿಯೆಗೆ ನಾವು ಒಳಗಾಗಿ ಜೀವಿಸಬೇಕು ಅಂತಂತಂದ್ರೆ ಪರಿಶುದ್ಧಾತ್ಮರಿಗೆ ನಮ್ಮನ್ನು ಒಪ್ಪಿಸಿಕೊಟ್ಟು ನಾವು ನಡೆಯಬೇಕು. ನಮ್ಮ ಹೃದಯಗಳನ್ನ ಕಠಿಣಪಡಿಸಿಕೊಳ್ಳದೆ ನಾವು ದೇವರ ಆತ್ಮರಿಗೆ ಒಪ್ಪಿಸಿಕೊಟ್ಟು ಅವರ ಅನ್ಯೋನ್ಯತೆಯಲ್ಲಿ ಜೀವಿಸಬೇಕು. ಆಗ ಪಾಪವನ್ನ ನಾವು ಜಯಿಸಿ ಪರಿಶುದ್ಧರಾಗಿ ಜೀವಿಸುವುದಕ್ಕೆ ನಮ್ಮಿಂದ ಸಾಧ್ಯ. ನಮಗೆ ಮತ್ತೊಂದು ಪ್ರಶ್ನೆ ಏನು ಅಂತಂದ್ರೆ, ಪವಿತ್ರಾತ್ಮ ಭರಿತನಾಗಿರುವಂಥ ಒಂದು ಮನುಷ್ಯ ತನ್ನ ಹೃದಯವನ್ನ ಕಠಿಣಪಡಿಸಿಕೊಂಡು ಪಾಪವನ್ನ ಯಾಕೆ ಮಾಡ್ತಾನೆ? ಪವಿತ್ರಾತ್ಮ ಭರಿತರಾಗಿರುವವರು ಪಾಪ ಮಾಡೋದಿಲ್ಲ ಅಂತಲ್ಲ. ಪವಿತ್ರಾತ್ಮ ಭರಿತನಾಗಿದ್ದು ಒಂದು ಮನುಷ್ಯ ಪಾಪವನ್ನು ಮಾಡೋದಕ್ಕೆ ಸಾಧ್ಯ. ಅದು ಯಾವಾಗ ಅಂತಂದ್ರೆ ಅವನ ಹೃದಯವನ್ನು ಕಠಿಣಪಡಿಸಿಕೊಂಡು ದೇವರ ಆತ್ಮರಿಗೆ ತಾನು ಒಳಗಾಗದೆ ಒಪ್ಪಿಸಿಕೊಡುವಾಗ, ನಡೆಯುವಾಗ ಅವನ ಪಾಪವನ್ನು ಮಾಡ್ತಾನೆ. ಆದ್ರೆ ಇದಕ್ಕೆ ಕಾರಣ ಏನು? ಪವಿತ್ರಾತ್ಮ ಭರಿತನಾದ ಒಂದು ಮನುಷ್ಯ ತನ್ನ ಹೃದಯವನ್ನು ಕಠಿಣಪಡಿಸಿಕೊಂಡು ಪಾಪವನ್ನು ಮಾಡೋದಕ್ಕೆ ಕಾರಣ ಏನು? ಕಾರಣ ಏನು ಅಂತಂದ್ರೆ ದೇವರ ಮೇಲಿನ ಪ್ರೀತಿ ತನ್ನಲ್ಲಿ ಕೊರೆದು ಹೋಗಿರೋದೇ ಕಾರಣ. ಒಂದು ಮನುಷ್ಯನು ದೇವರನ್ನ ಪ್ರೀತಿಸುವಾಗ, ದೇವರ ವಾಕ್ಯವನ್ನ ತಾನು ಓದುತ್ತಾ, ಪ್ರಾರ್ಥನೆ ಮಾಡುತ್ತಾ, ಸಭೆಯಾಗಿ ಕೂಡಿ ಬರುತ್ತಾ, ದೇವರೊಟ್ಟಿಗೆ ಐಕ್ಯತೆಯಲ್ಲಿ ಅನ್ಯೋನ್ಯತೆಯಲ್ಲಿ ತಾನು ನಡೆಯುವಂತವನಾಗಿರ್ತಾನೆ. ಆದ್ರೆ ಯಾವಾಗ ಒಂದು ಮನುಷ್ಯನಿಗೆ ದೇವರ ಮೇಲೆ ಪ್ರೀತಿ ಕಡಿಮೆಯಾಗಿ ಹೋಗುತ್ತೋ, ದಿನೇ ದಿನೇ ಅವನ ಪ್ರಾರ್ಥನೆ ಕಡಿಮೆಯಾಗಿ ಹೋಗುತ್ತೆ, ದೇವರ ವಾಕ್ಯವನ್ನು ಓದುವಂಥದ್ದು ಕಡಿಮೆಯಾಗಿ ಹೋಗುತ್ತೆ, ಸಭೆಯಾಗಿ ಕೂಡಿ ಬರುವುದಕ್ಕೆ ಆಸಕ್ತಿ ಇರೋದಿಲ್ಲ, ದೇವರೊಟ್ಟಿಗಿನ ಅನ್ಯೋನ್ಯತೆ ಅವನಿಗೆ ಕಡಿಮೆಯಾಗಿ ಹೋಗುತ್ತೆ. ಈ ರೀತಿ ದೇವರೊಟ್ಟಿಗಿನ ಅನ್ಯೋನ್ಯತೆ ತನಗೆ ಕಡಿಮೆ ಆಗ್ತಾ ಹೋಗುವಾಗ ಅವನೇ ಇಂಥ ಸ್ಥಿತಿಗೆ ಜಾರಿ ಹೋಗೋದು. ಯಾವಾಗ ಒಂದು ಮನುಷ್ಯ ದೇವರನ್ನ ಪ್ರೀತಿಸಿ ಪ್ರಾರ್ಥನೆ ಮಾಡುತ್ತಾ, ದೇವರ ವಾಕ್ಯವನ್ನು ಓದುತ್ತಾ, ದೇವರೊಟ್ಟಿಗೆ ಅನ್ಯೋನ್ಯತೆಯಲ್ಲಿ ಸ್ಥಿರವಾಗಿರ್ತಾನೋ, ಅವನು ತನ್ನ ಹೃದಯವನ್ನು ಕಠಿಣಪಡಿಸಿಕೊಂಡು ದೇವರಿಗೆ ವಿರುದ್ಧವಾಗಿ ಪಾಪವನ್ನು ಮಾಡೋದಕ್ಕೆ ಅವಕಾಶ ಇಲ್ಲ. ಆದ್ರೆ ಯಾವಾಗ ಒಂದು ಮನುಷ್ಯನಲ್ಲಿ ದೇವರ ಮೇಲಿನ ಪ್ರೀತಿ ಕಡಿಮೆಯಾಗಿ ಹೋಗುತ್ತೋ, ಅದು ತನ್ನಲ್ಲಿ ಹಾಗೇನೆ ಪ್ರಾರ್ಥನೆ ಅನ್ನೋದು ಕಡಿಮೆ ಆಗಿ ಹೋಗುತ್ತೆ, ದೇವರ ವಾಕ್ಯ ಧ್ಯಾನ ಅನ್ನೋದು ಕಡಿಮೆ ಆಗಿ ಹೋಗುತ್ತೆ, ಸಭೆಯಾಗಿ ಕೂಡಿ ಬರುವಂತ ಒಂದು ಅನುಭವ ಕಡಿಮೆ ಆಗಿ ಹೋಗುತ್ತೆ. ಇದು ಕಡಿಮೆ ಆಗ್ತಾ ಹೋಗುವಾಗ ಬೇರೆ ಏನಾದರೂ ಒಂದು ಜಾಸ್ತಿ ಆಗಲೇಬೇಕು. ಒಂದು ಸ್ಥಳದಲ್ಲಿ ಬೆಳಕಿದೆ, ಬೆಳಕು ಹೋಯ್ತು ಅಂದ್ರೆ ಏನಾಗುತ್ತೆ? ಬೆಳಕು ಹೋಯ್ತು ಅಂದ್ರೆ ಕತ್ತಲು ಬರುತ್ತೆ. ಅದೇ ತರನೇ ಒಂದು ಮನುಷ್ಯನಲ್ಲಿ ದೇವರೊಟ್ಟಿಗಿನ ಅನ್ಯೋನ್ಯತೆ ಕಡಿಮೆಯಾಗಿ ಹೋಯ್ತು ಅಂತಂದ್ರೆ ಅಲ್ಲಿ ಬೇರೆ ಏನೋ ಜಾಸ್ತಿ ಆಗಿರಬೇಕು. ಬೇರೆ ಏನ್ ಜಾಸ್ತಿ ಆಗಿರುತ್ತೆ? ಪಾಪದ ಹೋರಾಟ ಜಾಸ್ತಿ ಆಗಿರುತ್ತೆ. ಅವನೆಷ್ಟು ದೇವರೊಟ್ಟಿಗಿನ ಪ್ರೀತಿಯನ್ನು ಕಡಿಮೆಗೊಳಿಸ್ಕೊಂಡು ದೇವರೊಟ್ಟಿಗಿನ ಅನ್ಯೋನ್ಯತೆಯನ್ನ ಕಡಿಮೆಗೊಳಿಸ್ಕೊಂತಾನೆ, ಅಷ್ಟು ಪಾಪದ ಹೋರಾಟ, ಪಾಪದ ಬಲ ಜಾಸ್ತಿ ಆಗುತ್ತೆ. ಆದ್ರೆ ದೇವರ ಆತ್ಮರು ಏನ್ ಮಾಡ್ತಾ ಇರ್ತಾರೆ? ತನ್ನನ್ನ ಪ್ರೇರೇಪಿಸ್ತಾ ಇರ್ತಾರೆ, ನೀನ್ ದೇವರೊಟ್ಟಿಗೆ ಅನ್ಯೋನ್ಯದಲ್ಲಿ ನಡಿ, ಪ್ರಾರ್ಥನೆ ಮಾಡು, ದೇವರ ವಾಕ್ಯವನ್ನು ಓದು, ಸಭೆಯಾಗಿ ಕೂಡಿ ಬಾ, ದೇವರೊಟ್ಟಿಗೆ ಜೀವಿಸು ಅಂತ ದೇವರ ಆತ್ಮ ಪ್ರೇರೇಪಣೆ ಕೊಡ್ತಾನೆ ಇರ್ತಾರೆ. ಅವನ ಮನಸ್ಸನ್ನ ಕುಚ್ತಾನೆ ಇರ್ತಾರೆ. ಆದ್ರೆ ಅದಕ್ಕೆ ಅವನು ಕಿವಿ ಕೊಡೋದೆ ನಡೀತಾ ಇರುವಾಗ ಕಾಲಕ್ರಮೇಣ ಹೋಗ್ತಾ ಏನಾಗುತ್ತೆ? ಪಾಪದ ಬಲ ಅಧಿಕವಾಗಿ ಹೋಗಿ ಅವನು ತನ್ನ ಹೃದಯವನ್ನು ಕಠಿಣಪಡಿಸಿಕೊಂಡು ಪವಿತ್ರಾತ್ಮನ ಪ್ರೇರಣೆಗೆ ಕಿವಿಗೊಡದೆ ಆ ಪಾಪಕ್ಕೆ ತನ್ನ ಒಪ್ಪಿಸಿಕೊಟ್ಟು ತನ್ನನ್ನ ಕೆಡಿಸಿಕೊಳ್ತಾನೆ. ಪ್ರಾರಂಭದಲ್ಲಿ ಯಾವುದೋ ಒಂದು ಪಾಪಕ್ಕೆ ಒಳಗಾಗ್ಬಿಟ್ಟು ಆಮೇಲೆ ಪಶ್ಚಾತ್ತಾಪ ಪಡ್ತಾನೆ. ಅಯ್ಯೋ ದೇವರನ್ನೇ ನಿಂಗೆ ಮಾಡಬಾರ್ದಾಗಿತ್ತಪ್ಪ, ನಾನು ದೇವ್ರ ಮಗು, ನಾನು ಕರೆಕ್ಟಾಗಿ ಬದುಕಬೇಕು ಅಂತೆಲ್ಲ ಪಶ್ಚಾತ್ತಾಪ ಪಡ್ತಾನೆ. ಆದ್ರೆ ದಿನಗಳು ಹೋಗ್ತಾ ಅದು ಸಹ ಇಲ್ಲದೆ ಹೋಗುತ್ತೆ. ಪಾಪವನ್ನು ಮನಸ್ಪೂರ್ವಕವಾಗಿ ಮಾಡ್ತಾನೆ, ಆಮೇಲೆ ಪಶ್ಚಾತ್ತಾಪನ ಪಡೋದಿಲ್ಲ. ಕೊನೆಗೆ ಅದು ಅವನನ್ನ ನಾಶನಕ್ಕೆ ಕರೆದುಕೊಂಡು ಹೋಗ್ಬಿಡುತ್ತೆ. ಆಗ ಪವಿತ್ರಾತ್ಮ ಭರಿತನಾಗಿರುವಂಥ ಮನುಷ್ಯ ಪಾಪವನ್ನು ಮಾಡೋದಕ್ಕೆ ಕಾರಣ ಏನು? ಅವನ ಹೃದಯವನ್ನು ಕಠಿಣಪಡಿಸ್ಕೊಳ್ಳೋದಕ್ಕೆ ಕಾರಣ ಏನು? ಕಾರಣ ದೇವರ ಮೇಲಿನ ಪ್ರೀತಿ ಕಡಿಮೆಯಾಗಿ ಹೋಗಿರೋದೆ. ಅನೇಕರು ಪ್ರಾರಂಭದಲ್ಲಿ ದೇವರ ಬಳಿಗೆ ಬಂದಾಗ ದೇವರನ್ನ ಎಷ್ಟೋ ಆಸಕ್ತಿಯಿಂದ ಪ್ರೀತಿ ಮಾಡ್ತಾ, ದೇವರ ವಾಕ್ಯವನ್ನು ತಪ್ಪದೆ ಓದ್ತಾ, ಪ್ರಾರ್ಥನೆ ಮಾಡ್ತಾ, ಸಭೆಯಾಗಿ ಕೂಡಿ ಬರುತ್ತಾ, ಯಾವಾಗಲೂ ದೇವರೇ ಅಂತ ಜೀವಿಸುವಂತವ್ರು ಇರ್ತಾರೆ. ಆದ್ರೆ ದಿನಗಳು ಕಳೀತಾ ಅವರ ದೇವರ ಮೇಲಿನ ಪ್ರೀತಿ ಅವರಿಗೆ ಕಡಿಮೆ ಆಗಿಬಿಡುತ್ತೆ, ಪ್ರಾರ್ಥನೆ ಕಡಿಮೆ ಆಗ್ಬಿಡುತ್ತೆ, ದೇವರ ವಾಕ್ಯವನ್ನು ಓದುವಂಥದ್ದು ಕಡಿಮೆ ಆಗಿ ಹೋಗುತ್ತೆ, ಸಭೆಯಾಗಿ ಕೂಡಿ ಬರೋದಕ್ಕೆ ಅವ್ರಿಗೆ ಅಷ್ಟೇ ಆಸಕ್ತಿ ಇರೋದಿಲ್ಲ. ದಿನಗಳು ಕಳೀತಾ ಇದು ಪೂರ್ತಿ ಶೂನ್ಯವಾಗಿ ಬಿಡುತ್ತೆ. ಪ್ರಾರ್ಥನೆ ಮಾಡಿ ಎಷ್ಟೋ ಕಾಲಗಳಾಗೋಯ್ತು, ದೇವರ ವಾಕ್ಯವನ್ನು ಓದಿ ಎಷ್ಟೋ ಕಾಲಗಳಾಗೋಯ್ತು, ಸಭೆಗೆ ಹೋಗಿ ಎಷ್ಟೋ ಕಾಲಗಳಾಗೋಯ್ತು, ಈ ತರ ಸ್ಥಿತಿಗೆ ತಲುಪಿಬಿಡ್ತಾರೆ. ಆದ್ರೆ ಆನಂತರ ಏನಾಗುತ್ತೆ? ಪಾಪದ ಹೋರಾಟದಲ್ಲಿ ಅವ್ರು ನಿಂತುಕೊಳ್ಳೋದಕ್ಕೆ ಆಗೋದಿಲ್ಲ. ದೇವರ ಆತ್ಮದ ಪ್ರೇರೇಪಣೆಗೆ ಕಿವಿಗೊಡದೆ ಪಾಪದಲ್ಲಿ ಬಿದ್ದು ಹೋಗಿ ಅವರು ತಮ್ಮ ಹೃದಯವನ್ನು ಕಠಿಣಪಡಿಸಿಕೊಂಡು ನಾಶದ ಕಡೆಗೆ ಹೊರಟು ಹೋಗ್ತಾರೆ. ಇವತ್ತು ಸಭೆಗಳಲ್ಲಿ ಎಷ್ಟೋ ದಿನಗಳು ಪೂರ್ವದಲ್ಲಿ ಬಲವಾಗಿ ದೇವರ ಆತ್ಮದಿಂದ ಅಭಿಷೇಕಿಸಲ್ಪಟ್ಟು ಕೃಪಾವರಗಳನ್ನೆಲ್ಲ ಹೊಂದಿ ಜೀವಿಸ್ತಾ ಇದ್ದಂಥವರು ಕಾಲ ಕ್ರಮೇಣದಲ್ಲಿ ಅವರು ದೇವರ ಮೇಲಿನ ಪ್ರೀತಿ ಕಡಿಮೆಯಾಗಿ ಹೋಗಿ, ಪ್ರಾರ್ಥನೆ ಇಲ್ಲದೆ, ದೇವರ ವಾಕ್ಯ ಧ್ಯಾನವಿಲ್ಲದೆ, ದೇವರೊಟ್ಟಿಗಿನ ಐಕ್ಯತೆ ಇಲ್ಲದೆ ದಿನಗಳು ಕಳೀತಾ ತಮ್ಮಲ್ಲಿನ ದೇವರ ಆತ್ಮರ ಅನ್ಯೋನ್ಯತೆ ಕಳೆದು ಹೋಗಿ ದುಷ್ಟ ಆತ್ಮದಿಂದ ಹಿಡಿಯಲ್ಪಟ್ಟು ದೆವ್ವಗಳಿಂದ ಬಾರಿಸಲ್ಪಟ್ಟು ಪ್ರಾರ್ಥನೆ ಮಾಡುವಾಗ ಉರುಳಿ ಬಿದ್ದಂಥವ್ರನ್ನ ನೋಡೋದಕ್ಕೆ ಸಾಧ್ಯ.
ಒಂದು ಕಾಲದಲ್ಲಿ ಪವಿತ್ರಾತ್ಮ ಭರಿತರಾಗಿ ದರ್ಶನವನ್ನು ಕಾಣ್ತಾ ಇದ್ದರು, ದೇವರ ಸ್ವರವನ್ನು ಕೇಳ್ತಾ ಇದ್ದರು, ದೇವರ ಅನುಭವದೊಟ್ಟಿಗೆ ಜೀವಿಸ್ತಾ ಇದ್ದಂಥವ್ರು ಇವತ್ತು ದೆವ್ವ ಹಿಡಿದವರುಗಳಾಗಿ ಬರೀತಾ ಇದ್ದಾರೆ. ಅದಕ್ಕೆ ಕಾರಣ ಏನು? ದೇವರಾತ್ಮರೊಟ್ಟಿನ ಐಕ್ಯತೆ ಅವರಿಗೆ ಇಲ್ಲ. ತಮ್ಮಲ್ಲಿ ಪರಿಶುದ್ಧಾತ್ಮರು ವಾಸ ಮಾಡೋದಕ್ಕೆ ಅವರು ತಮ್ಮನ್ನ ಒಪ್ಪಿಸಿಕೊಡಲಿಲ್ಲ. ಅದರಿಂದ ಇವತ್ತು ನಾನು ನೀವು ನಮ್ಮ ಬಗ್ಗೆ ಯೋಚನೆ ಮಾಡಿ ನೋಡಬೇಕು. ಇವತ್ತು ನೀವು ಸಭೆಗೆ ಬಂದಿದ್ದೀರಾ ಅಂತಂದ್ರೆ ಇನ್ನೂ ನಿಮ್ಮಲ್ಲಿ ಪವಿತ್ರಾತ್ಮರು ವಾಸ ಮಾಡ್ತಾ ಇದ್ದಾರೆ. ಅವರು ನಿಮ್ಮಲ್ಲಿ ವಾಸ ಮಾಡ್ತಾ ಇರೋದ್ರಿಂದನೇ ನಿಮ್ಮನ್ನು ಅವರು ಸಭೆಗೆ ಕರೆತಂದಿದ್ದಾರೆ. ಆದರೆ ನಾವು ಸಭೆಗೆ ಬರೀ ಬಂದು ಹೋಗುವಂಥದ್ದು ಮಾತ್ರವಲ್ಲ, ಪ್ರತಿದಿನ ನಾವು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡುವಂಥವರಾಗಿ, ದೇವರ ವಾಕ್ಯವನ್ನು ಓದುವಂಥವರುಗಳಾಗಿ, ನಮ್ಮ ವೈಯಕ್ತಿಕ ಜೀವಿತದಲ್ಲಿ ದೇವರೊಟ್ಟಿಗೆ ಅನ್ಯೋನ್ಯ ಸಹವಾಸದಲ್ಲಿ ಬದುಕುವಂಥವರುಗಳಾಗಿ ನಾವು ಇರಬೇಕು. ಅದೇ ಆ ಅನುಭವ ನಮಗಿಲ್ಲ ಅಂತಂತಂದ್ರೆ ಒಂದು ದಿನ ನೀವು ಸಭೆಗೂ ಸಹ ಬರೋದಿಲ್ಲ. ಲೋಕದಲ್ಲಿ ಕಳೆದು ಹೋಗಿ ಪಾಪದಲ್ಲಿ ಬದುಕಿ ನಾಶನಕ್ಕೆ ಹೊರಟು ಹೋಗ್ತೀರಾ. ಆದರೆ ಅಂಥ ಕಾಲ ಬರಬೇಕಂತ ದೇವರು ಇಷ್ಟಪಡೋದಿಲ್ಲ. ನಾವಿನ್ನೂ ದೇವರೊಟ್ಟಿಗಿನ ಐಕ್ಯದಲ್ಲಿ ಬದುಕಿ ಪ್ರಾರ್ಥನೆಯಲ್ಲೂ ದೇವರ ವಾಕ್ಯ ಧ್ಯಾನದಲ್ಲಿ ಪರಿಶುದ್ಧಾತ್ಮ ಭರಿತರಾಗಿ ಜೀವಿಸಿ ದೇವರೊಟ್ಟಿಗೆ ಅನ್ಯೋನ್ಯ ಸಹವಾಸದಲ್ಲಿ ನಡೆದು ಪರಲೋಕಕ್ಕೆ ಏರಿ ಹೋಗಬೇಕೆಂಬುದಾಗಿ ದೇವರು ಇಷ್ಟಪಡ್ತಾರೆ. ಹಲ್ಲೆಲೂಯಾ. ಆ ರೀತಿಯಾಗಿ ಜೀವಿಸೋದಕ್ಕೆ ನಮ್ಮನ್ನು ನಾವು ಒಪ್ಪಿಸಿಕೊಡೋಣ. ಮತ್ತು ಕಡೆಯದಾಗಿ ಮತ್ತೊಂದು ವಿಷಯ ಏನಂತಂದ್ರೆ, ಒಂದು ವೇಳೆ ಒಂದು ಮನುಷ್ಯ ತನ್ನ ಹೃದಯವನ್ನು ಕಠಿಣಪಡಿಸಿಕೊಂಡು ಪಾಪವನ್ನು ಮಾಡಿ ಪಾಪದಲ್ಲಿ ಬದುಕಿ ದೇವರಾತ್ಮನನ್ನು ಕಳೆದುಕೊಂಡು ಭ್ರಷ್ಟನಾಗಿ ತಾನು ಬದುಕಿ ಹೊರಟು ಹೋದ ನಂತರ ಅವನು ತಿರುಗಿ ದೇವರಾತ್ಮನ ಹೊಂದಿಕೊಳ್ಳೋದಕ್ಕೆ ಅವನಿಗೆ ಅವಕಾಶ ಇಲ್ವಾ ಅಂತಂದ್ರೆ ಖಂಡಿತವಾಗಲೂ ಅವನು ದೇವರಾತ್ಮ ಭರಿತನಾಗಿ ಮತ್ತೆ ಜೀವಿಸೋದಕ್ಕೆ ಎಲ್ಲ ಅವಕಾಶ ಇದೆ. ಆದರೆ ಒಂದು, ಅವನು ತಿರುಗಿ ದೇವರ ಬಳಿಗೆ ಬರಬೇಕು, ಮನ ತಿರುಗೋದಕ್ಕೆ ತನಗಿಷ್ಟ ಇರಬೇಕು, ಪರಿಶುದ್ಧನಾಗಿ ನಾನು ಜೀವಿಸಬೇಕು. ನಾನು ಪಾಪವನ್ನು ಬದುಕಿ ಕೆಟ್ಟು ಹೋದೆ, ಇನ್ನು ನನಗೆ ಈ ಪಾಪ ಬೇಡ, ನಾನು ಪರಿಶುದ್ಧನಾಗಿ ಜೀವಿಸಬೇಕು, ನನ್ನ ಪಾಪಕ್ಕೆ ಕ್ಷಮಿಸಲ್ಪಡಬೇಕು, ನಾನು ರಕ್ಷಣೆಯಲ್ಲಿ ಜೀವಿಸಬೇಕು, ದೇವರ ರಾಜ್ಯವನ್ನು ಪ್ರವೇಶಿಸಬೇಕು, ದೇವರ ವಾಕ್ಯದಂತೆ ನಾನು ಬದುಕಬೇಕು, ದೇವರ ಮಗನಾಗಿ ನಾನು ಜೀವಿಸಬೇಕು ಅನ್ನುವಂಥ ಒಂದು ಆಸೆ ತನ್ನಲ್ಲಿ ತಿರುಗಿ ಉಂಟಾಗಬೇಕು. ಆ ರೀತಿ ಉಂಟಾಗುವಾಗ ಅದೇ ಅವಕಾಶಕ್ಕಾಗಿ ದೇವರು ಕಾಯ್ತಾ ಇರ್ತಾರೆ. ಒಂದು ಮನುಷ್ಯನನ್ನು ದೇವರು ಬಿಟ್ಟು ಅಗಲಿ ಹೋಗಿ ದೇವರು ಹಾಳಾಗೋಗಿ ನೀನು ಅಂತ ಸಂತೋಷವಾಗಿರ್ತಾರೆ ಅಂತಲ್ಲ. ಅಯ್ಯೋ, ನನ್ನ ಮಗನ ಮನೆ ತಿರುಗೋದಿಲ್ವಾ, ನನ್ನ ಮಗನ ತಿರುಗಿ ನನ್ನ ಬಳಿಗೆ ಬರೋದಿಲ್ವಾ, ನನ್ನ ಮಗನ ಪಾಪದಿಂದ ಹಿಂದೆ ಬರೋದಿಲ್ವಾ, ಅಯ್ಯೋ ಅಂತ ಹೇಳಿ ಅವರು ಹಗಲು ರಾತ್ರಿ ಕಣ್ಣೀರಿನಿಂದ ಇದ್ದಾರೆ. ಆದ್ರೆ ಅವನು ಯಾವತ್ತು ನಾನು ದೇವರ ಕಡೆಗೆ ತಿರುಗಿಕೊಳ್ತೀನಿ ಅಂತ ಹೇಳಿ ಮತ್ತೆ ಬರ್ತಾನೋ ಆ ಕ್ಷಣದಲ್ಲಿ ದೇವರ ತನ್ನ ಆತ್ಮವನ್ನು ತುಂಬಿಸಿ ಬಲಪಡಿಸಿ ಅವರನ್ನ ದೇವರು ಪವಿತ್ರಾತ್ಮ ಭರಿತರಾಗಿ ಮಾಡ್ತಾರೆ. ಅವರನ್ನ ದೇವರು ಮಹಿಮೆಯಾಗಿ ತನ್ನ ಹೆಸರಿಗೋಸ್ಕರವಾಗಿ ಉಪಯೋಗಿಸಿಕೊಳ್ತಾರೆ. ಹಲ್ಲೆಲೂಯಾ. ಒಂದು ಮನುಷ್ಯನಿಗೆ ಸಾಯುವವರೆಗೂ ಸಹ ತಾನು ದೇವರ ಕಡೆಗೆ ತಿರುಗಿಕೊಳ್ಳೋದಕ್ಕೆ ಅವಕಾಶ ಇದೆ. ಸಾಯುವವರೆಗೂ ಸಹ ತಾನು ಪವಿತ್ರಾತ್ಮ ಭರಿತನಾಗಿ ದೇವರ ಆತ್ಮ ಜೀವಿಸೋದಕ್ಕೆ ಯಾವಾಗಲೂ ಅವಕಾಶ ಇದೆ. ಆದ್ರೆ ಅವನಿಗೆ ಮನೆ ತಿರುಗೋದಕ್ಕೆ ಇಷ್ಟ ಇರಬೇಕಷ್ಟೇ. ದೇವರ ವಾಕ್ಯದಲ್ಲಿ ಒಂದು ತಂದೆಯನ್ನು ನಾವು ನೋಡ್ತೀವಿ, ತನಗಿಬ್ಬರು ಮಕ್ಕಳು, ಚಿಕ್ಕ ಮಗ ತನ್ನ ಆಸ್ತಿಯಲ್ಲಿ ಪಾಲು ತೆಗೆದುಕೊಂಡು ಹೋಗಿ ಬೇಡ ಬೇಡ ಅಂತಂದ್ರೆ ನನಗೆ ಬೇಕೇ ಬೇಕಂತ ಹಠ ಮಾಡಿ ಹಣ ತಗೊಂಡು ಹೋಗಿ ದೂರ ದೇಶಕ್ಕೆ ಹೋಗಿ ತಿಂದು ಕುಡಿದು ವ್ಯಭಿಚಾರ ಮಾಡಿ ಎಲ್ಲವನ್ನ ಕಳ್ಕೊಂಡ. ಆದ್ರೆ ತಂದೆ ಏನ್ ಮಾಡ್ತಾ ಇದ್ರು? ತಂದೆ ದಿನ ರಾತ್ರಿ ಅವನು ಬರುವ ದಾರಿಯನ್ನು ಕಾಯ್ತಾ ಇದ್ರು. ಅಯ್ಯೋ, ನನ್ನ ಮಗನ ಬರೋದಿಲ್ವಾ, ನನ್ನ ಮಗನ ಒಂದು ದಿವಸ ಹಿಂತಿರುಗೋದಿಲ್ವಾ, ಅಪ್ಪ ಅನ್ನೊಂದು ಸ್ವರ ನನಗೆ ಕೇಳಿಸೋದಿಲ್ವಾ, ಅಗೋ ನನ್ನ ಮಗ ಬಂದ ಅಂತ ಯಾರೋ ನನಗೆ ಹೇಳೋದಿಲ್ವಾ, ಅದನ್ನ ಯಾವತ್ತು ಬರುತ್ತೆ? ತಂದೆ ಕಾಯ್ತಾನೆ ಇದ್ದ. ಅವನು ಬಂದ ಕ್ಷಣ ಓಡಿ ಹೋಗಿ ಅವನನ್ನು ತಪ್ಪಿಕೊಂಡು ಅವನ ವಸ್ತ್ರವನ್ನೆಲ್ಲ ಬದಲಾಯಿಸಿ ನೂತನ ಮನುಷ್ಯನಾಗಿ ಮಾಡಿ ಅವನನ್ನು ಕುಳ್ಳಿರಿಸಿ ಹಬ್ಬ ಮಾಡಿದ್ರು. ದೇವರಾತ್ಮರು ಅದೇ ಕಾರ್ಯವನ್ನು ಮಾಡ್ತಾರೆ. ಒಬ್ಬನು ಪಾಪವನ್ನು ಮಾಡಿ ದೇವರಾತ್ಮನ ಅನ್ಯವನ್ನು ಬಿಟ್ಟು ಅಗಲಿ ಹೋಗಿದ್ದರೆ ಸಹ ಅವನು ಯಾವತ್ತು ಹಿಂತಿರುಗುತ್ತಾನೆ ಅಂತ ದೇವರು ಕಾಯ್ತಾನೆ ಇರ್ತಾರೆ. ಅವನು ಬರುವಂತ ದಿನದಲ್ಲಿ ದೇವರ ಅವನ ಪಾಪವನ್ನೆಲ್ಲ ನೀಗಿಸಿ ತನ್ನ ಆತ್ಮದಿಂದ ತುಂಬಿಸಿ ಅವರನ್ನು ಬಲಪಡಿಸಿ ಹೊಸ ಮನುಷ್ಯನಾಗಿ ಮಾಡಿ ದೇವರು ನಾವು ಮಹಿಮೆಗೋಸ್ಕರವಾಗಿ ಅವರನ್ನು ಕುಳ್ಳಿರಿಸಿ ದೇವರ ಹಬ್ಬ ಮಾಡುವಂತ ದಿನ ಬರುತ್ತೆ. ಮರಣ ಪರ್ಯಂತರ ಒಂದು ಮನುಷ್ಯ ಮನೆ ತಿರುಗೋದಕ್ಕೆ ಅವಕಾಶ ಇದೆ. ಒಂದು ಮನುಷ್ಯನಿಗೆ ದೇವರ ರಕ್ಷಣೆಯ ಬಾಗಿಲು ಯಾವತ್ತೂ ಮುಚ್ಚಿ ಹಾಕಲ್ಪಡೋದಿಲ್ಲ. ಆದ್ರೆ ಆ ರಕ್ಷಣೆಗೆ ಹಿಂತಿರುಗೋದಕ್ಕೆ ಆ ಮನುಷ್ಯನಿಗೆ ಮನಸ್ಸಿರಬೇಕು. ಸಂಸೋನ್ ವಿಶೇಷವಾದ ಬಲವನ್ನು ಹೊಂದಿ ಬದುಕಿದವನು ಪಾಪವನ್ನು ಮಾಡಿ ದಾರಿ ತಪ್ಪಿ ಹೋದ. ಕಟ್ಟ ಕಡೆಗೆ ತಾನು ಪ್ರಾರ್ಥನೆ ಮಾಡ್ತಾನೆ, ದೇವರೇ ಅವ್ರು ಕಿತ್ತು ಹಾಕಿದಂತ ನನ್ನ ಒಂದು ಕಣ್ಣಿಗೋಸ್ಕರ ಆದ್ರೂ ಮುಯಿ ತೋರಿಸೋದಕ್ಕೆ ನನಗೆ ಬಲ ಕೊಡಬಾರ್ದ ಅಂತ ಹೇಳಿ. ಆದ್ರೆ ಕಡೆಗೆ ಒಂದು ದೇವರ ಕಡೆಗೆ ತಿರುಗಿಕೊಂಡಾಗ ದೇವರು ಬಲವಾಗಿ ತಿರುಗಿ ತನ್ನ ಆತ್ಮದ ಅಭಿಷೇಕಿಸಿದ್ರು. ಅವನ ಒಂದು ಆಲಯದ ಆ ಒಂದು ಮಂದಿರದ ಆಧಾರ ಸ್ತಂಭಗಳನ್ನು ಕೆಡವಿ ಹಾಕದ. ದೇವರು ಯಾರನ್ನಾದ್ರೂ ಸರಿ ತಿರುಗಿ ಸೇರಿಸಿಕೊಂಡು ಬಲಪಡಿಸೋದಕ್ಕೆ ಅವರಿಗೆ ಸಾಧ್ಯ. ಎಂತ ಪಾಪದಲ್ಲಿ ಬದುಕಿದವನಾದ್ರೂ ಸಹ ತಿರುಗಿ ದೇವರ ಬಳಿಗೆ ಬರೋದಕ್ಕೆ ಎಲ್ಲ ಅವಕಾಶ ಇದೆ. ಆದ್ರೆ ಬರೋದಕ್ಕೆ ಅವನಿಗೆ ಇಷ್ಟ ಇರಬೇಕು.
ಆದರೆ ಒಂದು ವಿಷಯ ಏನು ಅಂತಂದ್ರೆ, ಒಂದು ಬಾರಿ ದೇವರ ಬಳಿಗೆ ಬಂದು ದೇವರ ಸತ್ಯಾರ್ಥವನ್ನೆಲ್ಲ ತಿಳಿದು ದೇವರ ಆತ್ಮನಲ್ಲಿ ಪಾಲನೆ ಹೊಂದಿ ದೇವರ ರಕ್ಷಣೆಯನ್ನು ಅನುಭವಿಸಿ ಅದರಿಂದ ಹಿಂತಿರುಗಿ ಹೋಗಿ ಬಿದ್ದು ಹೋದಂಥವರು ಹಿಂತಿರುಗುವಂಥದ್ದು ತುಂಬಾ ಕಷ್ಟ. ಆದ್ರೆ ಅವ್ರು ಬರ್ತಾರೆ ಅಂದ್ರೆ ಅವಕಾಶ ಎಲ್ಲ ಕಾಲಗಳಲ್ಲೂ ಸಹ ಇದೆ. ಹಲ್ಲೆಲೂಯಾ. ಅದರಿಂದ ನಾವು ಒಂದು ಯೋಚನೆ ಮಾಡಬಾರ್ದು. ಏನು ಯೋಚನೆ ಮಾಡಬಾರ್ದು? ಅಯ್ಯೋ, ನಾನು ದೇವರ ಬಳಿಗೆ ಬಂದೆ, ದೇವರ ಮಗನಾಗಿ ಜೀವಿಸ್ತಾ ಇದ್ದೆ, ತಿರುಗಿ ನಾನು ಯಾವುದಾದ್ರೂ ಪಾಪಗಳಲ್ಲಿ ನನ್ನನ್ನು ತೊಡಗಿಸ್ಕೊಂಡ್ಬಿಟ್ಟೆ, ನಾನು ತಿರುಗಿ ದೇವರನ್ನು ಕ್ಷಮಿಸ್ತಾರ, ನನ್ನನ್ನು ತಿರುಗಿ ದೇವರು ಸೇರಿಸ್ಕೊಳ್ತಾರ, ತಿರುಗಿ ನಾನು ಕಳೆದುಕೊಂಡಂತ ಅಭಿಷೇಕವನ್ನು, ಬಲವನ್ನು, ಕೃಪಾ ವರಗಳನ್ನ ದೇವರು ತಿರುಗಿ ಕೊಡ್ತಾರ, ದೇವರು ತಿರುಗಿ ನನ್ನನ್ನು ತನ್ನ ಮಗನಾಗಿ ಮಾಡ್ಕೊಳ್ತಾರ, ದೇವರು ನನ್ನನ್ನು ತಿರುಗಿ ಉಪಯೋಗಿಸ್ತಾರ ಅಂತಂದ್ರೆ ಖಂಡಿತವಾಗ್ಲೂ ದೇವರು ಮಾಡ್ತಾರೆ. ದೇವರು ಯಾರನ್ನು ಯಾವತ್ತೂ ತಳ್ಳಿ ಬಿಡುವುದಿಲ್ಲ. ಆದ್ರೆ ದೇವರ ಬಳಿಗೆ ಬರೋದಕ್ಕೆ ನಮಗೆ ಮನಸ್ಸಿರಬೇಕು. ಹಲ್ಲೆಲೂಯಾ. ಆದ್ರೆ ನಾವು ಬಿದ್ದು ಹೋಗಿ ದೇವರ ಬಳಿಗೆ ತಿರುಗಿ ಬರೋದು ಬೇಡ. ದೇವರ ಬಳಿಗೆ ಯಾವಾಗಲೂ ಸಹ ಇರೋಣ. ಹಲ್ಲೆಲೂಯಾ. ನಾವೆಲ್ಲ ಎದ್ದು ನಿಂತು ಕಣ್ಣುಗಳನ್ನು ಮುಚ್ಚಿ ದೇವರನ್ನ ನೋಡಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪರಲೋಕದ ನಮ್ಮ ತಂದೆಗೆ, ನಮಗೆ ನೀವು ಅನುಗ್ರಹಿಸಿರುವಂತ ಈ ಒಂದು ಮಧ್ಯಾಹ್ನದ ಸಮಯಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿನದಲ್ಲಿ ತಂದೆಗೆ ನಿಮ್ಮ ವಾಕ್ಯ ಸಂದೇಶವನ್ನು ನಾವು ಕೇಳುವಂತೆ ಸಹಾಯವನ್ನು ಮಾಡಿದರೆ ಸ್ತೋತ್ರ. ತಂದೆಯೇ, ನೀವು ನಿಮ್ಮ ಆತ್ಮರನ್ನು ನಮಗೆ ಅನುಗ್ರಹಿಸಿ, ನಿಮ್ಮ ಆತ್ಮರಿಂದ ನಮ್ಮನ್ನು ತುಂಬಿಸಿ ಬಲಪಡಿಸಿ ನಮ್ಮನ್ನು ನಡೆಸುವಿರಿ. ಅದಕ್ಕೋಸ್ಕರವಾಗಿ ಸ್ತೋತ್ರ. ತಂದೆಯೇ, ನಮ್ಮ ಪಾಪಗಳನ್ನು ನಮ್ಮಿಂದ ಅಗಲಿಸಿ ತಂದೆಯೇ ದೇವರ ಆತ್ಮರು ನಮ್ಮನ್ನು ಪರಿಶುದ್ಧ ಮಾರ್ಗದಲ್ಲಿ ನಡೆಸುವರು. ಅದಕ್ಕಾಗಿ ನಿಮಗೆ ಸ್ತೋತ್ರ ತಂದೆಯೇ. ಆದರೆ ಎಂದಿಗೂ ಸಹ ನಾವು ನಮ್ಮ ಹೃದಯಗಳನ್ನು ಕಠಿಣಪಡಿಸಿಕೊಂಡು ದೇವರ ಆತ್ಮರನ್ನ ಪಾಪದಿಂದ ದುಃಖಪಡಿಸಬಾರದು. ತಂದೆಯೇ, ಪರಿಶುದ್ಧಾತ್ಮರು ನಮ್ಮನ್ನ ಪಶ್ಚಾತ್ತಾಪ ಪಡುವುದಕ್ಕಾಗಿ ಪ್ರೇರೇಪಿಸುವಾಗ ನಮ್ಮ ಹೃದಯವನ್ನು ಕಠಿಣಪಡಿಸಿಕೊಂಡು ಪಾಪದಿಂದ ಮನ ತಿರುಗದೆ ಪಾಪದಲ್ಲಿಯೇ ಮುಂದುವರಿಯಬಾರದು. ದೇವರ ಆತ್ಮರನ್ನು ನಂದಿಸಬಾರದು. ತಂದೆಯೇ, ನಾವು ದೇವರ ಆತ್ಮರಿಗೆ ಒಳಗಾಗಿ ಜೀವಿಸುವಂತೆ ನಮಗೆ ಸಹಾಯವನ್ನು ಮಾಡಿರಿ. ತಂದೆಯೇ, ನಾವು ನಿಮ್ಮ ಕೃಪೆಯಿಂದ ಬಿದ್ದು ಹೋಗಿ ರಕ್ಷಣೆಯಿಂದ ಅಗಲಿ ಹೋಗಿ ತಂದೆಯೇ ಹಿಂತಿರುಗಿ ನಿಮ್ಮ ಬಳಿಗೆ ಬರುವಂತವರುಗಳಾಗಿ ಅಲ್ಲ, ಆದರೆ ಆ ನಿಮ್ಮ ರಕ್ಷಣೆಯಲ್ಲಿ ದೃಢವಾಗಿ ನಿಂತು ನಡೆದು ತಂದೆಯೇ ನಿಮ್ಮ ರಾಜ್ಯವನ್ನ ಪರಿಶುದ್ಧಾತ್ಮರ ಸಹಾಯದಿಂದ ಪ್ರವೇಶಿಸುವಂತವರುಗಳಾಗಿ ನಾವಿರಬೇಕು. ಆ ರೀತಿಯಾಗಿ ಜೀವಿಸುವುದಕ್ಕೆ ತಂದೆಯೇ ನಮ್ಮೆಲ್ಲರಿಗೂ ಸಹಾಯವನ್ನು ಮಾಡಿರಿ. ನಿಮ್ಮ ಕೃಪಾ ಹಸ್ತಕ್ಕೆ ನಮ್ಮೆಲ್ಲರನ್ನು ಒಪ್ಪಿಸಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತಿದ್ದೇವೆ, ಪರಲೋಕದ ನಮ್ಮ ತಂದೆಯೇ. ಆಮೇನ್, ಆಮೇನ್.